ಇಲ್ಲಿ ಕಟ್ವಾಂಗ ಮಹಾರಾಜರಿಗೆ ಮತ್ತೆ ಪರೀಕ್ಷಿತ್ ಮಹಾರಾಜರಿಗೆ ಅವ್ರದ್ದು ದೇಹ ತ್ಯಾಗ ಮಾಡೋಕೆ ಕಿಂತ ಮುಂಚೆ ಅವ್ರಿಗೆ ಗೊತ್ತಾಯ್ತು. ಮತ್ತೆ ಅವ್ರಿಗೆ ಈಗ ಯಾವ ಟೈಮಲ್ಲಿ ನಾನು ದೇಹ ತ್ಯಾಗ ಮಾಡ್ತಾ ಇದ್ದೀನಿ ಅಂತ. ಅದಕ್ಕೆ ಅವ್ರಿಗೆ ಪ್ರಿಪೇರ್ ಆಗಕ್ಕೆ ತುಂಬಾ ಹೆಲ್ಪ್ ಆಯ್ತಲ್ವ ಪ್ರಭುಜಿ. ಅದು ಕೂಡ ಒಂದು ಭಾಗ್ಯನೇ ಅಂತ. ಬೇರೆ ಎಲ್ಲರಿಗೂ ಅದು ಸಿಗೋದಿಲ್ಲ ಅಲ್ಲ ಚಾನ್ಸ್. ಎಸ್, ಕರೆಕ್ಟ್. ಬಟ್ ಅವ್ರು ಕೇಳಿದ್ದು ನೋಡಿ, ನಂದು ಆಯುಷ್ಯ ಎಷ್ಟಿದೆ ಕಟ್ವಾಂಗ ಮಹಾರಾಜ್. ನಾವು ಯಾವ್ದಾರು ಕೇಳ್ತೀವಿ, ನಾವು ಯಾರಿಗದು ಯಾವಾಗದು ನಾವು ಕೇಳೋದಿಲ್ಲ. ನಾವು ಅನ್ಕೊಳ್ತೀವಿ ನಾಳೆ ಇದೆ, ನಾಡಿದಿದೆ, ಅಚ್ಚಿ ನಾಡಿದೆ, ಒಂದ್ ವಾರ ಇದೆ, ತಿಂಗಳಿದೆ, ವರ್ಷ ಇದೆ, ಗಟ್ಲೆ ಇದೆ. ಸೊ ಅನ್ಸರ್ಟನಿಟಿ ಇದೆ, ಬಟ್ ಸರ್ಟನಿಟಿನೂ ಇದೆ, ಮೃತ್ಯು. ಬಟ್ ಸಮ ಮಾಯಾ ಆ ಒಂದು ಇಲ್ಯೂಷನ್ ಭ್ರಮೆಯಲ್ಲಿ ಇಡಿಸ್ತಾಳೆ. ಇಲ್ಲಪ್ಪ, ಅವ್ರದ್ದು ಆಗಿದ್ದು, ನೀವು ಚೆನ್ನಾಗಿರ್ತೀರಾ. ಇವ್ರ ಮಾತಾಜಿ, ನಂದ ಬಲರಾಮ್ ಮುಕುಂದ ಪ್ರಭು ಮಾತಾಜಿ ಹೇಳ್ತಾ ಇದ್ರು, ಬಹಳ ಚೆನ್ನಾಗಿ ಅವ್ರದ ಜೀವನ ಎಲ್ಲ ಇತ್ತು ಪ್ರಭು. ಯೋಗ ಮಾಡ್ತಿದ್ರು, ಜಪ ತಪ ಸಾಧನೆ ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಹೇಗೆ ಸಡನ್ಲಿ ಇದು ಆಯ್ತು ಪ್ರಭು ಗೊತ್ತಾಗ್ಲಿಲ್ಲ. ಸೊ ಸಮ್ಟೈಮ್ಸ್ ವಿ ಕಾನ್ ಅಂಡರ್ಸ್ಟ್ಯಾಂಡ್. ಇದಕ್ಕೇನು ನಾವು ಹೇಳಲಿಕ್ಕೆ ಕಾರಣ ಹೇಳುದು ಕಷ್ಟ ಆಗತ್ತೆ. ಸೊ ಬಟ್ ಸಮ್ ಆರ್ ಕೊನೋ ಭಾಗ್ಯವಾನ್ ಜೀವ್, ಯಾರಿಗ್ ಗೊತ್ತಾದ್ರೆ ಗೊತ್ತಾಗ್ತಾ ಇದ್ರೆ, ರೈಟ್. ಎಸ್ ಪ್ರಭು. ಓಕೆ. ಸೊ ಈ ಕರ್ಮಯೋಗ ಕೃಷ್ಣ ಅರ್ಜುನನ್ಗೆ ಹೇಳ್ದ 2ನೇ ಅಧ್ಯಾಯದಲ್ಲಿ, ನೀನು ಯೋಗಿನೂ ಆಗ್ಬೇಕು, ಕ್ಷತ್ರಿಯನೂ ಆಗ್ಬೇಕು. ಇದು ಒಂಥರ ವಿರುದ್ಧ ಸಿದ್ಧಾಂತ ಅಲ್ವೇ? ಐದರ್ ಯು ಬಿಕಮ್ ಅ ಯೋಗಿ ಆರ್ ಯು ಬಿಕಮ್ ಅ ಕ್ಷತ್ರಿಯ. ಈ ಎರಡು ಹೆಂಗಾಗತ್ತೆ? ಸೊ ಇದಕ್ಕೆ ಅರ್ಜುನನ್ಗೆ ಬಹಳ ಕನ್ಫ್ಯೂಷನ್. ಒಂದ್ ಕಡೆ ಬುದ್ಧಿ, ಸಮಾಧಿ, ಇಂದ್ರಿಯ ದಮನ ಮಾಡ್ಬೇಕಂತ ಹೇಳ್ತಾ ಇದ್ದೀರಾ, ಇನ್ನೊಂದ್ ಕಡೆ ಯುದ್ಧ ಮಾಡಪ್ಪ ಅಂತ ಹೇಳ್ತಾ ಇದ್ದೀರಲ್ಲ. ಹೌ ಇಟ್ ಇಸ್ ಪಾಸಿಬಲ್? ಸೊ ಅದಕ್ಕೋಸ್ಕರ ಅರ್ಜುನ 2 ಪ್ರಶ್ನೆ ಕೇಳ್ತಾ ಇದ್ದಾನೆ. ಗೊಂದಲ. ಯಾವುದು ಪಥ ಒಳ್ಳೇದು, ಕರ್ಮ ಅಥವಾ ಸಾಂಖ್ಯ? ಸಾಂಖ್ಯ ಅಂತಂದ್ರೆ ಕಲ್ಟಿವೇಶನ್ ಆಫ್ ನಾಲೆಡ್ಜ್, ಕರ್ಮ ಅಂತಂದ್ರೆ ಆಕ್ಟಿವ್ ಡ್ಯೂಟೀಸ್. ಸೊ ಈ 2 ಪ್ರಶ್ನೆ ಅರ್ಜುನ ಕೃಷ್ಣನ್ ಕೇಳ್ತಾ ಇದ್ದಾನೆ. ಒಂದೊಂದ್ಸಲಿ ನಮಗೂ ಒಂದು ತರ ನಮ್ ಜೀವನದಲ್ಲಿ ಈ ತರ ಒಂದು ಗೊಂದಲ ಬರುತ್ತೆ. ವೈಲ್ ಅಸೋಸಿಯೇಟಿಂಗ್ ವಿತ್ ಡಿವೋಟೀಸ್, ನಾನ್ ಡಿವೋಟೀಸ್, ಎಷ್ಟು ಮಟ್ಟಿಗೆ ನಾವು ಅಸೋಸಿಯೇಷನ್ ತಗೋಬೇಕು ಅವ್ರದ್ದು, ಹೇಗ್ ಡೀಲ್ ಮಾಡ್ಬೇಕು ಈ ಸಿಚುವೇಶನ್ ಅಲ್ಲಿ? ನಮಗೆ ಹೇಳಿದ್ದಾರೆ 16 ಮಾಲೆ ಕಟ್ಟುನಿಟ್ಟಾಗಿ 4 ನಿಯಮ ಎಲ್ಲ ಪಾಲಿಸ್ಬೇಕು. ಇಲ್ಲಿ ನೋಡಿದ್ರೆ ಎಲ್ಲಾ 4 ನಿಯಮ ಭಂಗ. ಅದ್ರ ಮೇಲೆ ಹೇಳ್ತಾರೆ ಅಸತ್ಯ ಸಂಗ ತ್ಯಾಗ ಸೇ ವೈಷ್ಣವಾಚಾರ್ಯ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಪ್ರಭು, ಹೌ ಟು ಬ್ಯಾಲೆನ್ಸ್, ಹೌ ಟು ಡೂ ದಿಸ್ 2 ಆಕ್ಟಿವಿಟೀಸ್, ಕೃಷ್ಣ ಪ್ರಜ್ಞೆ ಅಂಡ್ ಡೀಲಿಂಗ್ಸ್. ನಾವು ಯಾವ ತರ ಡೀಲಿಂಗ್ಸ್ ಮಾಡ್ತೀವಿ ಭೌತಿಕ ಜಗತ್ತದಲ್ಲಿ, isn't it? So something similar situation ಅರ್ಜುನನು ಫೇಸ್ ಮಾಡ್ತಾ ಇದ್ದಾನೆ. ಈ ಕಡೆ ದಮನ ಮಾಡಿ
ಸಮಾಧಿ ಆಗ್ಬೇಕು, ಇಂದ್ರಿಯ ದಮನ, ಬುದ್ಧಿ ಕಲ್ಟಿವೇಶನ್, ಇನ್ನೊಂದ್ ಕಡೆ ಯುದ್ಧ ಮಾಡು, ಬ್ಲಡಿ ವಾರ್, ಬ್ಲಡ್ ಶೆಡ್ ವಾರ್. ಸೊ ಈ ಪ್ರಶ್ನ 1-2 ಶ್ಲೋಕದಲ್ಲಿ ಅರ್ಜುನ ಈಸ್ ಕ್ವೆಶ್ಚನಿಂಗ್, ಪುಟಿಂಗ್ ಅಕ್ರಾಸ್ ಟು ಕೃಷ್ಣ. ಅದು ಓದಿ 2 ಅನುವಾದ ಒಟ್ಟಿಗೆ. ಹರೇ ಕೃಷ್ಣ ಪ್ರಭು. ಓದಿ. ಅನುವಾದ. ಅರ್ಜುನನು ಹೇಳಿದನು, ಹೇ ಜನಾರ್ದನ, ಹೇ ಕೇಶವ, ಬುದ್ಧಿಯು ಕಾಮ್ಯ ಕರ್ಮಕ್ಕಿಂತ ಉತ್ತಮ ಎಂದು ನೀನು ಭಾವಿಸುವುದಾದರೆ ನನ್ನನ್ನು ಈ ಘೋರ ಯುದ್ಧದಲ್ಲಿ ತೊಡಗಿಸಲು ಏಕೆ ಬಯಸುವೆ? ಎರಡನೇ ಅನುವಾದ. ನಿನ್ನ ಸಂದಿಗ್ಧಾರ್ಥದ ಮಾತುಗಳಿಂದ ನನ್ನ ಬುದ್ಧಿಗೆ ಮೋಹವು ಕವಿಯುತ್ತಿದೆ. ಆದುದರಿಂದ ದಯವಿಟ್ಟು ನನಗೆ ಅತ್ಯಂತ ಶ್ರೇಯಸ್ಕರವಾದ ಮಾರ್ಗವನ್ನು ನಿಶ್ಚಯವಾಗಿ ತಿಳಿಸು. ಹರಿ ಬೋಲ್. ಹರೇ ಕೃಷ್ಣ. ಇದು ಕನ್ಫ್ಯೂಷನ್. ಈ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಲಿಕ್ಕೆ ನಾನು ಕ್ಷತ್ರಿಯ, ನಂದೊಂದು ಧರ್ಮ ಇದೆ, ಆ ಧರ್ಮ ನಾನು ಪಾಲಿಸ್ಲಿಕ್ಕೆ ನಾನು ಸಂಕೋಚ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಲಿ ಇದೆಲ್ಲ ಹೇಳ್ಕೊಡ್ತಾ ಇದ್ರಲ್ಲ, ಹೌ ಟು ಮನಸ್ಥಿರ, ಬುದ್ಧಿ ಸ್ಥಿರ, ಜ್ಞಾನ ಸ್ಥಿರ, ಇದೆಲ್ಲ ಹೇಳ್ಕೊಡ್ತಾ ಇದೀಯಾ. ಸೊ ವಾಟ್ ಈಸ್ ಇಟ್? ಯಾವುದು? ಇಂಟೆಲಿಜೆನ್ಸ್ ಇಸ್ ಬೆಟರ್ ದೆನ್ ಫ್ರೂಟಿ ವರ್ಕ್. ಸೊ ಈ ಪ್ರಶ್ನ ಅರ್ಜುನ ಕೃಷ್ಣನ್ ಮುಂದೆ ಇಡ್ತಾ ಇದ್ದಾನೆ. ಕೃಷ್ಣನ್ ಏನು ಉದ್ದೇಶ ಇರ್ಲಿಲ್ಲ ಅರ್ಜುನಿಗೆ ಕನ್ಫ್ಯೂಸ್ ಮಾಡ್ಲಿಕ್ಕೆ. ಪ್ರಭುಪಾದ ಪರ್ಪೋಟ್ ಅಲ್ಲಿ ಬರಿತಾ ಇದ್ದಾರೆ ನೋಡಿ, 2ನೇ ಪರ್ಪೋಟ್ ಅಲ್ಲಿ. ಅದು ಕೆಲವೊಂದು ಲೈನ್ಸ್ ಓದಿ, ಸೆಕೆಂಡ್ ಶ್ಲೋಕದ್ದು ಭಾವಾರ್ಥ ಲಾಸ್ಟ್ 3, 4, 5 ಲೈನ್ಸ್. ಮಾತಿನ ಚಮತ್ಕಾರದಿಂದ ಅರ್ಜುನನಿಗೆ ಗೊಂದಲವನ್ನುಂಟು ಮಾಡುವುದು ಕೃಷ್ಣನ ಉದ್ದೇಶವಲ್ಲವಿದ್ದರೂ ಅರ್ಜುನನಿಗೆ ಕೃಷ್ಣ ಪ್ರಜ್ಞೆಯ ಪ್ರಕ್ರಿಯೆಯು ನಿಷ್ಕ್ರಿಯತೆಯೇ ಅಥವಾ ಕ್ರಿಯಾಶೀಲತೆಯೇ ಎಂಬುದು ಅರ್ಥವಾಗಲಿಲ್ಲ. ಎಂದರೆ ಭಗವದ್ಗೀತೆಯ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳ ಬಯಸುವ ಎಲ್ಲ ಗಂಭೀರ ಅಭ್ಯಾಸಿಗಳಿಗಾಗಿ ಅರ್ಜುನನು ತನ್ನ ಪ್ರಶ್ನೆಗಳ ಮೂಲಕ ಕೃಷ್ಣ ಪ್ರಜ್ಞೆಯ ಮಾರ್ಗವನ್ನು ಸ್ಪಷ್ಟಪಡಿಸುತ್ತಾನೆ. ಇನರ್ಷಿಯ, ಆಲಸ್ತನ. ಕೆಲವೊಂದು ಅನ್ಕೊಳ್ತಾರೆ ಕೃಷ್ಣ ಪ್ರಜ್ಞೆ ಅಂದ್ರೆ ಎಲ್ಲ ಆಲ್ಸಿ ವ್ಯಕ್ತಿಗಳು, ಲೇಜಿ ಪೀಪಲ್. ಯಾವ ನೋಡಿದ್ರೆ ಜಪಮಾಲೆ ಇಟ್ಕೊಂಡು ಓಡಾಡ್ತಿರ್ತಾರೆ, ಕೆಲ್ಸಾನೇ ಮಾಡೋದಿಲ್ಲ. ಏನೋ ನನ್ ಜಪ ಆಗಿಲ್ಲ, ಇಡೀ ದಿವಸ 16 ಮಾಲೆ ಮಾಡ್ಕೊಂಡಿರ್ತಾರೆ. ಕರ್ಮಿಗಳು ನೋಡಿ ನೆಗಾಡ್ತಾರೆ, ಆಲ್ ಈಸ್ ಲೇಜಿ ಪೀಪಲ್, ಬರ್ಡನ್ ಟು ದ ಸೊಸೈಟಿ. ಇವ್ರು ಯಾಕೆ ನಾವು ದುಡ್ಡು ಕೊಡ್ಬೇಕು? ಅದು ಫಸ್ಟ್ ಚಾಪ್ಟರ್ ಅಲ್ಲಿ, ಫಸ್ಟ್ ಶ್ಲೋಕದಲ್ಲಿ ಪ್ರಭುಪಾದ್ ಹೇಳ್ತಾ ಇದ್ರು, sometimes Krishna consciousness is misunderstood to be inertia, and one with such a misunderstanding often withdraws to a secluded place to become fully Krishna conscious by chanting the holy name of Lord Krishna. ನಾನು ಮನೆ ತ್ಯಾಗ ಮಾಡ್ಬಿಡ್ತೀನಿ, ನಾನು ಎಲ್ಲ ತ್ಯಾಗ ಮಾಡಿ ಮೂಲೆಯಲ್ಲಿ ಗುಹೆದಲ್ಲಿ ಹೋಗಿ, ಮೇಲ್ಕೋಟೆ ಗುಹೆದಲ್ಲಿ ಹೋಗಿ ನಾ ಜಪ ಮಾಡ್ತೀನಿ. ಸೊ ಇಟ್ ಈಸ್ ಬಿಕಮಿಂಗ್ ಮಿಸ್ಅಂಡರ್ಸ್ಟುಡ್ ಇದು. ಸೊ ಪ್ರಭುಪಾದ ಹೇಳ್ದು, ಒಂದು ರಿಪೋರ್ಟರ್ ನಾನು ಹೇಳ್ದಲ್ಲ, ಪ್ರಭುಪಾದ ಹೇಳ್ತಾ ಇದ್ದ, ಸ್ವಾಮೀಜಿ ವಿ ಶುಡ್ ವರ್ಕ್ ಹಾರ್ಡ್. ಯುವರ್ ಬಾಯ್ಸ್ ಆಲ್ವೇಸ್ ಸಿಟಿಂಗ್ ವಿತ್ ಚಾಂಟಿಂಗ್ ಬೀಡ್ಸ್ ಅಂಡ್ ಚಾಂಟಿಂಗ್, ವಿ ಶುಡ್ ಆಲ್ಸೋ ವರ್ಕ್ ಹಾರ್ಡ್. ಪ್ರಭುಪಾದ ಇಲ್ಲ, ನಾವು ಜಪಾನು ಮಾಡ್ತೀವಿ, ಕೆಲ್ಸಾನು ಮಾಡ್ತಿದ್ದೀವಿ. ಇಲ್ಲ ಸ್ವಾಮೀಜಿ, ಯು ಶುಡ್ ವರ್ಕ್ ಹಾರ್ಡ್, ವಿ ಶುಡ್ ವರ್ಕ್. ಆಮೇಲೆ ಪ್ರಭುಪಾದ ಸ್ವಲ್ಪ ಕೋಪ ಮಾಡ್ಕೊಂಡ್ರು. ಏನ್ ಹೇಳಿದ್ರು? ನೀನು ಹೋಗಿ ದುಡಿಯೋ, ನೀನ್ ಕತ್ತೆ ತರ ದುಡಿ, ನಾನೇ ದುಡಿಲಿ, ನಾನು ಪೂರ್ವ ಜನ್ಮದಲ್ಲಿ ಅದು ದುಡಿದಿದ್ದೀನಿ, ಈಗ ನಾನು ಎಂಜಾಯ್ ಮಾಡ್ತಿದ್ದೀನಿ, ನಿನ್ಗೇನ್ ಗಂಟು? ವಾಟ್ ಈಸ್ ಯುವರ್ ಪ್ರಾಬ್ಲಮ್?
ಸೊ ಈ ಕರ್ಮೀಸು ಈ ಒಂದು ಸೀಕ್ರೆಟ್ ಫಾರ್ಮುಲಾ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಅವ್ರು ಅನ್ಕೊಳ್ತಾರೆ ನಾನೇ ಭೋಗ್ತಾರಾಮ್, ನನ್ನಿಂದೆಲ್ಲ ಆಗ್ಬೇಕು, ನಾನ್ ಎಷ್ಟು ದುಡಿತೀನಿ ಅಷ್ಟು ನಾನ್ ಭೋಗಿಸ್ಬೇಕು, ನಾನ್ ಭಗವಂತದ ಯಾಕೆ ಕೈ ಮುಗಿಲಿ. ದಿಸ್ ದ ಪ್ರಾಬ್ಲಮ್. ಸೊ ಆಮೇಲೆ ಎಲ್ಲ ಫ್ರಸ್ಟ್ರೇಷನ್ ಎಲ್ಲ ಆದ್ಮೇಲೆ ಹೋಗಿ ಮೂಲೆಯಲ್ಲಿ ಕುತ್ಕೊಂಡು ಜಪ ಮಾಡುದು, ವಿಡ್ರಾ ಆಲ್ ಆಕ್ಟಿವಿಟೀಸ್. ಆ ತರ ಇಲ್ಲ. ವಿ ಆರ್ ನಾಟ್ ಕಮ್ ಟು ಕೃಷ್ಣ ಪ್ರಜ್ಞೆ ಬಾಬಾಜಿ ವೇಷ್ ತಗೊಳಕ್ಕೆ. ಭಕ್ತಿ ಸಿದ್ಧಾಂತ ಠಾಕೂರು ಎಲ್ಲಾರು ಬಾಬಾಜಿ ವೇಷ್ ಕೊಡ್ಲಿಲ್ಲ, ಒಬ್ಬರಿಬ್ರು ಕೊಟ್ಟಿದ್ರು. ನಾವು ಯಾವಾಗ ಭುವನೇಶ್ವರಲ್ಲಿ ಇದ್ದೀವಿ, ಒಬ್ರು ಭಕ್ತಿ ಸಿದ್ಧಾಂತ ಠಾಕೂರ್ ಶಿಷ್ಯ, ಡೈರೆಕ್ಟ್ ಡಿಸೈಪಲ್, ಅವ್ರು ನಮ್ಮ ಮನೆಗೆ ಬಂದಿದ್ರು. ಶ್ರೀನಿಕೇತನ್ ದಾಸ್ ಬಾಬಾಜಿ ಅಂತ. ಅವ್ರು ಬಾಬಾಜಿ ವೇಷ್ ತಗೊಂಡಿದ್ರು. ಈ ವಾಸ್ ದ ಓನ್ಲಿ ಸರ್ವೈವಿಂಗ್ ಒರಿಸ್ಸಾ ಡಿವೋಟಿ ಡಿಸೈಪಲ್ ಆಫ್ ಭಕ್ತಿ ಸಿದ್ಧಾಂತ ಠಾಕೂರ್. ಸೊ ಅವ್ರು ನಮ್ಮ ಮನೆಗೆ ಬಂದಿದ್ರು. ಪ್ರಸಾದ ಗಿಷಾದ ಎಲ್ಲ ಆಯ್ತು. ಆಮೇಲೆ ಕೇಳಿದ್ವಿ ಸ್ವಲ್ಪ ಕೃಷ್ಣ ಕಥಾ ಹೇಳಿ ಅಂತ. ಪ್ರಾರಂಭ ಮಾಡಿದ್ರು ಶಿಕ್ಷಾಷ್ಟಕಂ. ಇಟ್ ವಾಸ್ ಲೈಕ್ ಅ ಫ್ಲೋ ಯು ವಾಸ್ ಟಾಕಿಂಗ್. ಇವಾಗಿನ ಬಾಬಾಜಿ ವೇಷ್ 70+. ಸೊ ಆ ಒಂದು ಸ್ಥಿತಿಯಲ್ಲಿ ಕ್ಯಾನ್ ಗೋ ಟು ಸೆಕ್ಲೂಡೆಡ್ ಪ್ಲೇಸು, ಅಲ್ಲಿ ಕುತ್ಕೊಂಡು ಸಾಧನೆ ಮಾಡುದು. ಬಟ್ ಸೆಕ್ಲೂಡೆಡ್ ಸ್ಥಳದಲ್ಲಿ ಹೋಗಿ ಕೃಷ್ಣ ಪ್ರಜ್ಞೆ ಇಮ್ಮೆಚ್ಯೂರ್ ಸ್ಟೇಜ್ ಅಲ್ಲಿ ಮಾಡುದು ಬಹಳ ಕಷ್ಟ. ವೈಷ್ಣವಕೇದು ಫಸ್ಟ್ ಶ್ಲೋಕ ಯಾರಿಗ್ ಗೊತ್ತು? ಅದ್ರಲ್ಲಿ ಏನ್ ಹೇಳ್ತಾ ಇದ್ದಾರೆ ವೈಷ್ಣವಕೇದು ಫಸ್ಟ್ ಶ್ಲೋಕ? ದುಷ್ಟ ಮನ ತುಮಿ ಕಿಸೇರ್ ವೈಷ್ಣವ. ನನಗೆ ಅಷ್ಟೇ ಗೊತ್ತು, ನೆಕ್ಸ್ಟ್ ಗೊತ್ತಿಲ್ಲ. ಆಮೇಲೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಏನಂತಂದ್ರೆ, ಹೇ ರಾಸ್ಕಲ್ ಮೈಂಡ್, ನೀ ಎಂತ ವೈಷ್ಣವ, ನಿರ್ಜನ ಭಜನ ಮಾಡ್ಲಿಕ್ಕೆ ಅದು ಕಾರಣದಿಂದ ನೀನ್ ಹೋಗಿ ಒಂದು ಸ್ಥಳದಲ್ಲಿ ಕುತ್ಕೊಂಡು ನಿರ್ಜನ ಭಜನೆ ಮಾಡ್ತೀನಿ ಅಂತ ಹೇಳ್ಕೊಂಡು ಯು ಆರ್ ಓನ್ಲಿ ಥಿಂಕಿಂಗ್ ಆಫ್ ವೈನ್ ಅಂಡ್ ವುಮೆನ್. ನಮ್ ಗುರು ಮಹಾರಾಜ್ ಅದಕ್ಕೆ ಪರ್ಪಟ್ ಕೊಟ್ಟಿದ್ದಾರೆ. ಅಬ್ಬಾಬಾಬಾ ಏನ್ ಪರ್ಪಟ್ ಅದು! ಮೊದ್ಲೇ ಶ್ಲೋಕದಲ್ಲಿ ಸುಸ್ತಾಗ್ಬಿಡ್ತೀವಿ. ಸೊ ಅರ್ಜುನದು ಒಂಥರ ಸಿಚುವೇಶನ್ ಇದೆ. ಈ ಕಡೆ ಬುದ್ಧಿ ಯೋಗ ಇದೆ, ಈ ಕಡೆ ನಂದು ಧರ್ಮ ಇದೆ, ಎಂತದು ಮಾಡೋದು? ಸೊ ಕೃಷ್ಣ 3ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಯಾರು ಓದ್ತೀರಾ ಅನುವಾದ? 3ನೇ ಶ್ಲೋಕದಿಂದ 8ನೇ ಶ್ಲೋಕವರೆಗೂ ಕೃಷ್ಣ ಹೇಳ್ತಾ ಇದ್ದಾನೆ ಕರ್ಮಯೋಗ ಸಾಂಖ್ಯ ಯೋಗದಿಂದ ಸುಪೀರಿಯರ್ ಇದೆ. ಸೊ ಅದು 3ರಿಂದ 8 ಈ ಒಂದು ಸಬ್ಜೆಕ್ಟ್ ಮ್ಯಾಟರ್ ಬಗ್ಗೆ ನಾವು ಚರ್ಚೆ ಮಾಡೋಣ. ಹೇಗೆ ಕರ್ಮಯೋಗ ಇಸ್ ಸುಪೀರಿಯರ್ ಟು ಸಾಂಖ್ಯ ಯೋಗ. ಓಕೆ, 3ನೇ ಶ್ಲೋಕದ್ದು ಅನುವಾದ ಓದಿ. ಯಾರು ಓದಿಲ್ಲ ಇಲ್ಲಿವರೆಗೂ? ಹರೇ ಕೃಷ್ಣ ಪ್ರಭುಜಿ, ದಾನತ್ ಪ್ರಭುಜಿ. ಮಾತಾಜಿ ಓದಿ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಪಾಪರಹಿತನಾದ ಅರ್ಜುನನೇ, ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲು 2 ಬಗೆಯ ಮನುಷ್ಯರು ಪ್ರಯತ್ನಿಸುತ್ತಾರೆ ಎಂದು ಆಗಲೇ ಹೇಳಿದ್ದೇನೆ. ಕೆಲವರು ಅದನ್ನು ಅನುಭವಗಮ್ಯವಾದ ತತ್ವಜ್ಞಾನದ ಊಹೆಯ ಮೂಲಕ ಸಾಧಿಸುವ ಪ್ರವೃತ್ತಿಯವರಾಗಿರುತ್ತಾರೆ. ಕೆಲವರು ಭಕ್ತಿ ಸೇವೆಯ ಮೂಲಕ ಸಾಧಿಸುವ ಪ್ರವೃತ್ತಿಯವರಾಗಿರುತ್ತಾರೆ. ಸೊ ಇಲ್ಲಿ ಕೃಷ್ಣ 2 ಭಾಗ ಮಾಡ್ತಾನೆ ನೋಡಿ. ಒಂದು ಸಾಂಖ್ಯ ಫಿಲಾಸಫಿ, ಇನ್ನೊಂದು ಕರ್ಮಯೋಗ. ಈ ಕೆಲವೊಂದು ಜನ ಇರ್ತಾರೆ, ಸೇ ಲೈಕ್ ಸೈಂಟಿಸ್ಟ್, ಅವರು ಅನಾಲಿಟಿಕಲ್ ಎಲ್ಲ ಒಂದು ಊಹೆ ಮಾಡ್ತಾರೆ. ಈ ಬ್ರಹ್ಮಾಂಡ ಈ ತರ ಇದೆ, ಸೂರ್ಯ ಆಗಿದೆ, ಚಂದ್ರ ಆ ತರ ಇದೆ, ಎಲ್ಲ ತಮ್ದು ನಿಜ ಬುದ್ಧಿಯಿಂದ ದೇ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅದು ಸಾಂಖ್ಯ ಅಂತಂದ್ರೆ ಅನಾಲಿಸಿಸ್ ಮಾಡೋದು. ಒಂದೊಂದಾಗಿ ಬಿಡಿಸಿ ಎಲ್ಲ
ಈ ಭೌತಿಕ ಇದರಲ್ಲಿ ಜಗತ್ತದಲ್ಲಿ 24 ಎಲಿಮೆಂಟ್ ಏನಿದೆ ಅದೆಲ್ಲ ಒಂದೊಂದಾಗಿ ಬಿಡಿಸ್ಕೊಂಡು ಬರ್ತಾರೆ. ಅದ್ರಲ್ಲಿ ಏನಾಗತ್ತೆ, ಕೆಲವೊಂದು ಸ್ಪೆಕ್ಯುಲೇಷನ್ ಮಾಡ್ತಾರೆ. ಆ ಒಂದು ಸಾಂಖ್ಯ ಫಿಲಾಸಫಿದಿಂದ ಅವರು ಕೃಷ್ಣ ಪ್ರಜ್ಞೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಸ್ಟೆಪ್ ಬೈ ಸ್ಟೆಪ್. ಆದ್ರೆ ಜೊತೆಲಿ ಇನ್ನೊಂಥರ ಜನ ಇದ್ದಾರೆ, ಅವ್ರು ಡೈರೆಕ್ಟ್ ಕೃಷ್ಣ ಪ್ರಜ್ಞೆಗೆ ಬಂದ್ಬಿಡ್ತಾರೆ. ಕರ್ಮಯೋಗ ಆರ್ ಬುದ್ಧಿ ಯೋಗ ಪ್ರಭುಪಾದ ಹೇಳ್ತಾ ಇದ್ದಾರೆ. ಸೊ ಭಗವದ್ಗೀತಾದ ಉದ್ದೇಶ ಏನಂತಂದ್ರೆ ಇಬ್ರು ಕ್ಯಾಟಗರಿ ವ್ಯಕ್ತಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅಪ್ಪ ನೀವು ಈ ತರ PhD ಮಾಡ್ತೀರಾ ಸಂಖ್ಯೆ ಫಿಲಾಸಫಿದಲ್ಲಿ ಮಾಡ್ರಿ. ವೇರ್ ಯುಲ್ ರೀಚ್ ವಾಸುದೇವಂ ಸರ್ವಮಿತಿ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಅನೇಕ ಜನ್ಮದಿಂದ ಏನ್ ಜ್ಞಾನ ಪಡೀಲಿಕ್ಕೆ ನೋಡ್ತಾ ಇದ್ದೀರಾ, ಏನೇನೋ ಜ್ಞಾನ ಪಡೀಲಿಕ್ಕೆ ನೋಡ್ತಾ ಇದ್ದೀರಾ, ಬಟ್ ಅದೆಲ್ಲ ಜ್ಞಾನ ಎಲ್ಲಿಗೆ ಸೇರ್ಬೇಕು? ವಾಸುದೇವಂ ಸರ್ವಮಿತಿ. ಆ ಒಂದ್ ಗುರಿಗೆ ನಾವು ಬರ್ಲಿಲ್ಲ ಅಂದ್ರೆ ನಾವು ಏನೆಲ್ಲ ಅನಲೈಸ್ ಮಾಡಿರ್ತೀವಿ ಎಲ್ಲ ವೇಸ್ಟ್. ಶ್ರಮ ಏವಹಿ ಕೇವಲಂ. ಸ ಮಹಾತ್ಮ ಸುದುರ್ಲಭ. ಅಂತ ಮಹಾತ್ಮ ಬಹಳ ದುರ್ಲಭ. ಎಲ್ಲಾರು ಬರೋದಿಲ್ಲ ಆ ಕನ್ಕ್ಲೂಷನ್ಗೆ ವಾಸುದೇವಂ ಸರ್ವಮಿತಿ. ಅನೇಕ ಮೆಂಟಲ್ ಸ್ಪೆಕ್ಯುಲೇಷನ್ ಅಲ್ಲಿ ಉಳಿದ್ಬಿಡ್ತಾರೆ. ನಾನು ಭಗವಂತಿಗೆ ಹಂಗೆ ಅರ್ಥ ಮಾಡ್ಕೊಂಡೆ, ಹಿಂಗ ಅರ್ಥ ಮಾಡ್ಕೊಂಡೆ ಅಂತ ಹೇಳ್ಕೊಂಡು. ಅದೇ ಪ್ರಭುಪಾದಲ್ಲಿ ಪರ್ಪಡಲ್ಲಿ ಬರಿತಾ ಇದ್ದಾರೆ. ಅದರಲ್ಲಿ ಕೆಲವೊಂದು ಜನ ಇರ್ತಾರೆ ನೋಡಿ. ಇಲ್ಲೊಂದು ಯಾರು ಓದ್ತೀರಾ? ಈ ಪರ್ಪಟಲ್ಲಿ 3ನೇ ಶ್ಲೋಕದ ಪರ್ಪಟಲ್ಲಿ ಮಧ್ಯಸ್ಥರ ನೋಡಿ, ಒಂದು ಬುದ್ಧಿಯೋಗ. ಬುದ್ಧಿಯೋಗ ಅಂದ್ರೆ ಇನ್ನೇನು? ಹರೇ ಕೃಷ್ಣ. ಬುದ್ಧಿಯೋಗ ಅಥವಾ ಕೃಷ್ಣ ಪ್ರಜ್ಞೆಯ ತತ್ವಗಳಿಗೆ ಅನುಗುಣವಾಗಿ ಕಾರ್ಯ ಮಾಡುವುದರಿಂದಲೂ ಕರ್ಮ ಬಂಧನದಿಂದ ಮುಕ್ತವಾಗಬಹುದು ಎಂದು ವಿವರಿಸಿದ್ದಾನೆ. ಈ ಪ್ರಕ್ರಿಯೆಯಲ್ಲಿ ದೋಷವಿಲ್ಲ ಎಂದು ಹೇಳಿದ್ದಾನೆ. 61ನೆಯ ಶ್ಲೋಕದಲ್ಲಿ ಇದೇ ತತ್ವವನ್ನು ಇನ್ನೂ ಸ್ಪಷ್ಟವಾಗಿ ವಿವರಿಸಿದೆ. ಬುದ್ಧಿಯೋಗವು ಪರಮನನ್ನು, ಇನ್ನೂ ನಿರ್ದಿಷ್ಟವಾಗಿ ಹೇಳುವುದಾದರೆ ಕೃಷ್ಣನನ್ನು ಸಂಪೂರ್ಣವಾಗಿ ಅವಲಂಬಿಸಬೇಕು ಮತ್ತು ಈ ರೀತಿಯಲ್ಲಿ ಎಲ್ಲಾ ಇಂದ್ರಿಯಗಳನ್ನು ಬಹು ಸುಲಭವಾಗಿ ನಿಗ್ರಹಿಸಬಹುದು. ಇಂದ ಈ ಎರಡು ಯೋಗಗಳು ಧರ್ಮ ಮತ್ತು ತತ್ವಜ್ಞಾನಗಳಂತೆ ಒಂದನ್ನೊಂದು ಅವಲಂಬಿಸಿವೆ. ತತ್ವಜ್ಞಾನವಿಲ್ಲದ ಧರ್ಮವು ಬರಿಯ ಭಾವ ಅಷ್ಟೇ ಅಥವಾ ಒಮ್ಮೊಮ್ಮೆ ಧರ್ಮಾಂಧತೆಯಾಗುತ್ತದೆ. ಧರ್ಮವಿಲ್ಲದ ತತ್ವಜ್ಞಾನವು ಮಾನಸಿಕ ಊಹೆಯಷ್ಟೇ ಆಗುತ್ತದೆ. ಕಡೆಯ ಗುರಿ ಕೃಷ್ಣನೇ. ಹರೇ ಕೃಷ್ಣ. ಇದು ಬಹಳ ಮುಖ್ಯ ನೋಡಿ. ಧರ್ಮ ಪಾಲಿಸೋದು ಆದ್ರೆ ಸಿದ್ಧಾಂತ ಇಲ್ಲ. ಅದೇನಾಗತ್ತೆ? ಸಿಂಪ್ಲಿ ಸೆಂಟಿಮೆಂಟಲ್. ಈಗಿನ ಕಾಲದಲ್ಲಿ ನಾವು ನೋಡ್ಬೋದು, ರಿಲಿಜಿಯನ್ ಧರ್ಮ ಪಾಲಿಸ್ತಾರೆ ಬಟ್ ಈ ಸಿದ್ಧಾಂತ ಇಲ್ಲ. ಏನೇನೋ ಸ್ಪೆಕ್ಯುಲೇಷನ್ ಮಾಡ್ಕೊಂಡಿರ್ತಾರೆ. ಟೆಂಪಲ್ ಪೂಜೆ ಆಗ್ಲಿ, ಅದು ಆಗ್ಲಿ, ಇದಾಗ್ಲಿ. ನಾನು ಒಂದ್ಸತಿ ಕೇಳಿದೆ, ನಮ್ಮೊಬ್ಬರು ಪ್ರಭುಪಾಡ್ ಶಿಷ್ಯರಿದ್ದಾರೆ, ಆತ್ಮತತ್ವ ಪ್ರಭು. ಅವ್ರು ಹೇಳ್ತಾ ಇದ್ರು, ಅನೇಕ ವರ್ಷ ಮುಂಚೆ ನಾನು ಒಂದು ತಮಿಳ್ನಾಡು ಅಲ್ಲಿ ಒಂದು ದೇವಸ್ಥಾನ ಹೋಗಿದ್ದೆ, ವಿಷ್ಣು ದೇವಸ್ಥಾನಕ್ಕೆ. ಆಮೇಲೆ ಪ್ರದಕ್ಷಿಣೆ ಹಾಕೋ ಹಾಗೆ ಗರ್ಭಗುಡಿದ್ದು ಬ್ಯಾಕ್ ಸೈಡ್ ಬಂದಿದ್ರು. ಬ್ಯಾಕ್ ಸೈಡ್ ಬರುವಾಗೆ ಅಲ್ಲೊಂದು ಕಲ್ಲು ನೋಡಿದ್ರು. ಆಮೇಲೆ ಹೇಳಿದ್ರು, ನೋಡಿ ಇಲ್ಲಿ ಜನ ಎಷ್ಟು ಮೆಂಟಲ್ ಸ್ಪೆಕ್ಯುಲೇಷನ್, ಸೆಂಟಿಮೆಂಟ್ ಆಗಿರ್ತಾರೆ. ಮೆಂಟಲ್ ಸ್ಪೆಕ್ಯುಲೇಷನ್ ಅಲ್ಲ, ಸೆಂಟಿಮೆಂಟ್ ಆಗಿರ್ತಾರೆ. ಆ ಕಲ್ಲಿಗೆ ಏನ್ ಮಾಡಿದ್ರು, ಅರ್ಶಿನ, ಕುಂಕುಮ, ಹೂವ, ಒಂದು ಅಗರಬತ್ತಿ ಅಂಟಿಸ್ಬಿಟ್ರು. ಕಲ್ಲಿದೆ ಅದು. ಆಮೇಲೆ ನಮಸ್ಕಾರ ಮಾಡ್ಬಿಟ್ರು. ಆಮೇಲೆ ಮತ್ತೆ ಪ್ರದಕ್ಷಿಣೆ ಹಾಕು ಬರುವಾಗೆ, ನೆಕ್ಸ್ಟ್ ಟೈಮ್ ಬರುವಾಗ ಅದು ದೊಡ್ಡ ಕ್ಯೂ ಆ ಕಲ್ಲಿಗೆ. ಎಲ್ಲರೂ ಅರ್ಶಿನ, ಕುಂಕುಮ, ಹೂವ, ಅಗರಬತ್ತಿ ಅಂಟಿಸ್ತಾ ಇದ್ದಾರೆ.
ಸೊ ಆತ್ಮತತ್ವ ಸಿ ದಿ ಸೆಂಟಿಮೆಂಟ್ಸ್. ಆ ಕಲ್ ಎದಕ್ಕಿತ್ತು ಗೊತ್ತಾ? ಆ ತೆಂಗಿನಕಾಯಿ ಹೊಡಿಲಿಕ್ಕೆ. ಟು ಬ್ರೇಕ್ ದ ಕೋಕೋನಟ್. ಸೊ ದೇಸ್ ನೋ ತತ್ವ. ಭಗವಂತ ಅಂದ್ರೆ ಏನು ಗೊತ್ತಿಲ್ಲ. ಸೊ ರಿಲಿಜನ್ ವಿತೌಟ್ ಫಿಲಾಸಫಿ. ಇನ್ ಕೆಲವೊಂದು ಜನ ಇದ್ದಾರೆ ಫಿಲಾಸಫಿ ವಿತೌಟ್ ರಿಲಿಜನ್. ಈ ಪೊಲಿಟಿಷಿಯನ್, ಸೈಂಟಿಸ್ಟ್ ಏನೇನೋ ಮಾತಾಡ್ತಾರೆ, ಆ ದೊಡ್ಡ ಜ್ಞಾನಿ ತರ ಮಾತಾಡ್ತಾರೆ. ಬಟ್ ಭಗವಾನ್ ವಿಷಯದಲ್ಲಿ ಕೇಳಿ, ಈ ಮೊನ್ನೆ ಚಿತ್ರದುರ್ಗಲ್ಲಿ ಕೌನ್ಸಿಲರ್ ಬಂದಿದ್ರಲ್ಲ, ಅವ್ನ್ ಮೊದ್ಲೇ ಸ್ಟೇಟ್ಮೆಂಟ್ ಕೇಳಿದ್ರ, ಏನಪ್ಪಾ ಮಾತಾಡ್ಲಿ ಇವತ್ತು ಗೊತ್ತಾಗ್ತಾ ಇಲ್ಲ. ಬಿಕಾಸ್ he doesn't know anything about ಜಗನ್ನಾಥ್. ನಾನ್ ಬಹಳ ಸ್ಪಷ್ಟ ಕೆಡಿಸ್ಕೊಂಡೆ, ಮೆತ್ತಗಾಗಿ ಮಾತಾಡ್ತಾ ಇದ್ದೆ, ಏನಪ್ಪಾ ಮಾತಾಡ್ಲಿ ಈ ವಿಷಯದಲ್ಲಿ. ಸೊ ಯಾಕಂದ್ರೆ ಧರ್ಮ ವಿಷಯದಲ್ಲಿ ಗೊತ್ತಿರ್ಬೇಕು, ಬಟ್ ಸಿದ್ಧಾಂತ ಗೊತ್ತಿಲ್ಲ. ಸಿದ್ಧಾಂತ ಗೊತ್ತು, ಬಟ್ ಎಲ್ಲಿ ಅಪ್ಲೈ ಮಾಡೋದು ಗೊತ್ತಿಲ್ಲ. ಸೊ ಇದು ನಾವು ಬಹಳ ಮುಖ್ಯವಾಗಿ ಜ್ಞಾಪಕ ಇಟ್ಕೋಬೇಕಾದ ಡಿವೋಟೀಸು. ನಮಗೆ ಸಿದ್ಧಾಂತ ಗೊತ್ತಿರುತ್ತೆ, ಓಕೆ, ಧರ್ಮನೂ ಗೊತ್ತಿರುತ್ತೆ, ಬಟ್ ಎರಡು ಸೇರಿಸಿ ಎಲ್ಲಿ ಅಪ್ಲೈ ಮಾಡಬೇಕು ಒಂದೊಂದ್ಸಲಿ ಗೊಂದಲ ಆಗತ್ತೆ. ವಿ ಡೋಂಟ್ ನೋ ಅಪ್ಲಿಕೇಶನ್. ವಿ ಅಪ್ಲೈ ಇನ್ ದ ರಾಂಗ್ ಪ್ಲೇಸ್. ಆಗತ್ತೆ ಇಲ್ವಾ? ಸಮಟೈಮ್ ವಿ ಡೂ ಮೆಂಟಲ್ ಸ್ಪೆಕ್ಯುಲೇಷನ್. ಆ ತರ ಮಾಡೋಣ, ಈ ತರ ಮಾಡೋಣ. ಸೊ ರಿಲಿಜನ್, ಫಿಲಾಸಫಿ ಒಟ್ಟಿಗೆ ಹೋಗ್ಬೇಕು. ವೆರಿ ಇಂಪಾರ್ಟೆಂಟ್. ಭಕ್ತಿ ವೇದಾಂತ, ಭಕ್ತಿ ಸಿದ್ಧಾಂತ ಎರಡು ಇದೆ. ಬಟ್ ಜೊತೆಯಲ್ಲಿ ದಿ ಅಪ್ಲಿಕೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಫೆಸ್ಟಿವಲ್ ಮಾಡೋ ಹಾಗೆ, ಅಥವಾ ಈ ಟೆಂಪಲ್ ನಡೆಸೋ ಹಾಗೆ, ಇವನ್ ಟೆಂಪಲ್ ಕನ್ಸ್ಟ್ರಕ್ಷನ್ ಅಲ್ಲಿ, ಇವನ್ ಪ್ರೀಚಿಂಗ್ ದಲ್ಲಿ, ವಿ ಶುಡ್ ನೋ ದಿ ಅಪ್ಲಿಕೇಶನ್. ಯಾವ ಸಿದ್ಧಾಂತ, ಯಾವ ವಿಧಿ ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು. ವೆದರ್ ಇಟ್ ಈಸ್ ಕಿಚನ್ ಡಿಪಾರ್ಟ್ಮೆಂಟ್, ಡಿಟಿ ಡಿಪಾರ್ಟ್ಮೆಂಟ್, ಇವನ್ ಸರ್ವಿಂಗ್ ಆಲ್ಸೋ, ಪ್ರಸಾದಂ. So devotees, they have to understand this. Okay. Okay, fourth ಶ್ಲೋಕದಲ್ಲಿ ಫೋರ್ತ್ ಶ್ಲೋಕ ಅನುವಾದ ಓದಿ. ಫೋರ್ತ್ ಫಿಫ್ತ್ ಒಟ್ಟಿಗೆ ಓದಿ. ಯಾರು ಓದ್ತೀರಾ? ಹರೇ ಕೃಷ್ಣ ಪ್ರಭು. ಓದಿ ಹರೇ ಕೃಷ್ಣ. ಓದಿ. ಅನುವಾದ ಶಿಲ ಪ್ರಭುಪಾದರಿಂದ ಶಿಲ ಪ್ರಭುಪಾದ್ ಕಿ ಜೈ. ಕಾರ್ಯ ಮಾಡುವುದರಿಂದಲೇ ಪ್ರತಿಕ್ರಿಯೆಯಿಂದ ಬಿಡುಗಡೆ ದೊರೆಯುವುದಿಲ್ಲ. ವೈರಾಗ್ಯ ಮಾತ್ರದಿಂದಲೇ ಪರಿಪೂರ್ಣತೆಯನ್ನು ಸಾಧಿಸಲು ಸಾಧ್ಯವಿಲ್ಲ. ಶ್ಲೋಕ ಸಂಖ್ಯೆ 5. ಅನುವಾದ: ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅನುಗುಣವಾಗಿ ಕರ್ಮವನ್ನು ಪ್ರತಿಯೊಬ್ಬನೂ ಮಾಡಲೇಬೇಕಾಗುತ್ತದೆ. ಆದುದರಿಂದ ಯಾರೂ ಒಂದು ಕ್ಷಣವಾದರೂ ಏನನ್ನೂ ಮಾಡದೇ ಇರಲು ಸಾಧ್ಯವಿಲ್ಲ. ಹರೇ ಕೃಷ್ಣ. 10ನೇ ಶ್ಲೋಕದಲ್ಲಿ ಈ ಸನ್ಯಾಸಾಶ್ರಮ ಅಂತಂದ್ರೆ ನಾವೆಲ್ಲ ಬಿಟ್ಕೊಟ್ಬಿಡ್ತೀವಿ, ಎವ್ರಿಥಿಂಗ್ ರಿನೌನ್ಸ್. ಬಟ್ ನಮ್ ಗುಣ ಏನಿರುತ್ತೆ ಅದು ಕಾಡ್ತಾ ಇರುತ್ತೆ, ಗುಣ ಬಿಟ್ಕೊಡಲ್ಲ. ಪ್ರಭುಪಾದಿ ಪರ್ಪೋಟಲ್ಲಿ ಏನ್ ಬರಿತಾ ಇದ್ದಾರೆ, ಎಲ್ಲಿವರೆಗೂ ನಮ್ದು ಶುದ್ಧತೆ ಆಗುದಿಲ್ಲ ಅಲ್ಲಿವರೆಗೂ ಯಾವುದು ತ್ಯಾಗ ಮಾಡೋಂಗಿಲ್ಲ, ಅಥವಾ ತಿರಸ್ಕಾರ ಮಾಡೋಂಗಿಲ್ಲ. ಈ ಕೆಲಸ ನಮ್ದಲ್ಲ, ನಾನ್ ಮಾಡಲ್ಲ, ಇದು ಅಲ್ಲ.
ಸೊ ಶುದ್ಧತೆ, ಪ್ಯೂರಿಫಿಕೇಶನ್ ಬಹಳ ಇಂಪಾರ್ಟೆಂಟ್. ನಾವು ಪ್ರಾರಂಭದಲ್ಲಿ ಬರ್ತೀವಿ ಭಕ್ತಿ ಸೇವೆಗೆ, ಇಮಿಡಿಯೇಟ್ಲಿ ನಾವು ಪ್ರಯಾರಿಟಿ ಮಾಡ್ಕೊಂಡ್ಬಿಡ್ತೀವಿ. ನಾನು ಈ ಸೇವೆ ಮಾಡ್ತೀನಿ, ಈ ಸೇವೆ ಮಾಡಲ್ಲ. ಬಟ್ ಕೃಷ್ಣ ಪ್ರಜ್ಞೆ ಆ ತರ ಇಲ್ಲ. ಕೃಷ್ಣ ಪ್ರಜ್ಞೆ ಎಲ್ಲಾ ಸೇವೆನೂ ಸಮಾನ ಆಗಿರುತ್ತೆ. ಬಟ್ ಒಂದೊಂದ್ಸಲಿ ಏನಾಗುತ್ತೆ, ಡಿವೋಟಿ ಒಂದ್ ಪರ್ಟಿಕ್ಯುಲರ್ ಗುಣ ಕರ್ಮದಿಂದ ಬಂದಿರ್ತಾನೆ. ಅದು ಅವನ್ಗೆ ಅದೇ ಇನಿಷಿಯಲಿ ಆ ಗುಣ ಕರ್ಮದಲ್ಲಿ ಅವನ್ಗೆ ತೊಡಗಿಸಿದ್ರೆ ಸೇವೆಯಲ್ಲಿ ಅವನಿರ್ತಾನೆ ಕೃಷ್ಣ ಪ್ರಜ್ಞೆಯಲ್ಲಿ. ಬಟ್ ಅವನ್ಗೆ ಏನಾದ್ರೂ ಬೇರೆ ಸೇವೆ ಕೊಟ್ಬಿಟ್ರೆ ಹಿ ಮೇ ನಾಟ್ ಗೆಟ್ ದ ರುಚಿ. ಅಂಡರ್ಸ್ಟುಡ್? ಸೊ ಈ ಟೆಂಪಲ್ ಅಲ್ಲಿ ಯಾರೆಲ್ಲರ ಅಧಿಕಾರಿ ಇರ್ತಾರೆ, ಅವರು ಇದೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಏನಂತಂದ್ರೆ ಯಾರ್ಯಾರು ಬರ್ತಾರೆ ಸೇವೆಗೆ, ಅವ್ರವ್ರ ಗುಣ ಕರ್ಮ ತಕ್ಕ ಅವ್ರ ಸೇವೆ ಕೊಡೋದು ಇಸ್ ವೆರಿ ಇಂಪಾರ್ಟೆಂಟ್. ಸಮಟೈಮ್ಸ್ ನಾವು ದುಡುಕ್ ಬಿಡ್ತೀವಿ. ವಿ ಮೇ ಫೇಲ್ ಟು ಅಂಡರ್ಸ್ಟ್ಯಾಂಡ್ ದ ಸಿಚುಯೇಷನ್. ನಾವು ಏನಾದ್ರು ಅವ್ರಿಗೆ ಬೇರೆ ಸೇವೆ ಕೊಟ್ಬಿಟ್ರೆ ಅವ್ರಿಗೆ ಆ ಸೇವೆದಲ್ಲಿ ರುಚಿ ಬರೋದಿಲ್ಲ. ಬಿಕಾಸ್ ಒಂದು ಈಸ್ ನಾಟ್ ಇನ್ ದಟ್ ಗುಣಕರ್ಮ. ಎರಡನೇದು ಕೃಷ್ಣ ಪ್ರಜ್ಞೆದ ರುಚಿ ಅವನಿಗಿನ್ನೂ ಹತ್ತಿಲ್ಲ. ಸೊ ಹಿಲ್ ಗೋ ಅವೇ. ಸೊ ಪ್ರಭುಪಾದ್ ಹೇಳ್ತಾ ಇದ್ದಾರೆ, ಆರ್ಟಿಫಿಷಿಯಲಿ ಆಗಿ ಸನ್ಯಾಸ ಸ್ವೀಕರಿಸಬಾರ್ದು. ಸನ್ಯಾಸ ಬೇಸಿಕ್ಲಿ ಅಂತ ಏನಂತಂದ್ರೆ ಟೋಟಲಿ ಡಿಪೆಂಡ್, ಕಾಯ ಮನ ವಾಚ ಡಿಪೆಂಡೆಂಟ್ ಆನ್ ಕೃಷ್ಣ. ಸೊ ಪ್ರಾರಂಭದಲ್ಲಿ 5ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಹೆಲ್ಪ್ಲೆಸ್ಲಿ. ಏನದು ಶಬ್ದ ಇದೆ ಕನ್ನಡದಲ್ಲಿ? ಇನ್ನೊಂದ್ಸಲಿ ಓದಿ ಅದು ಅನುವಾದ. ಅವಶಃ, ಹೆಲ್ಪ್ಲೆಸ್ಲಿ ಅನುವಾದ. ಫಸ್ಟ್ ಸೆಂಟೆನ್ಸ್ 4ನೇ ಶ್ಲೋಕ, 5ನೇ ಶ್ಲೋಕ. ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅನುಗುಣವಾಗಿ ಕರ್ಮವನ್ನು ಪ್ರತಿಯೊಬ್ಬನೂ ಮಾಡಲೇಬೇಕಾಗುತ್ತದೆ. ಆದುದರಿಂದ ಈ ವರ್ಡ್ ಮೀನಿಂಗ್ ಅಲ್ಲಿ ಅವಶ್ಯಃ ಅಂತ ಏನ್ ಕೊಟ್ಟಿದ್ದಾರೆ ಸಂಸ್ಕೃತ ಅಲ್ಲಿ? ಕನ್ನಡ ವರ್ಡ್ ಅಸಹಾಯಕನಾಗಿ, ಅಸಹಾಯಕನಾಗಿ. ಅಸಹಾಯಕ, ಈಸ್ ಹೆಲ್ಪ್ಲೆಸ್. ಅವ ಗುಣ ಕರ್ಮದಲ್ಲಿ ಹುಟ್ಟು ಬಂದಿರ್ತಾನೆ. ಒಂದೊಂದ್ಸಲ ಅವನ ಕಡೆ ಅವನಿಂದ ಕೃಷ್ಣ ಪ್ರಜ್ಞೆ ಆಗ್ಲಿಕ್ಕಿಲ್ಲ. ಬಟ್ ಅವನ್ಗೆ ಯಾವ ರೀತಿಯಾಗಿ ಅವನ್ಗೆ ಸೇವೆದಲ್ಲಿ ಇಡಿಸೋದು ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಟಾಸ್ಕ್. ಆಮೇಲೆ ಅವನ್ಗೂ ಕೃಷ್ಣ ಪ್ರಜ್ಞೆ ಅಂತಂದ್ರೆ ಅವ್ನು ಅನ್ಕೊಳ್ತಾನೆ ನಾನು ಮೂಲೆಯಲ್ಲಿ ಕುತ್ಕೊಂಡು ಜಪ ಮಾಡ್ತೀನಿ, ಅದನ್ನೂ ಆಗೋದಿಲ್ಲ ಅವನ ಕೈಯಿಂದ. ಯಾಕಂದ್ರೆ ಆ ಗುಣ ಕರ್ಮದಲ್ಲಿ ಅವನು ಹುಟ್ಟು ಬಂದಿಲ್ಲ. ಒಂದ್ ರಥಯಾತ್ರ ಇತ್ತಲ್ಲಿ ಶೇಷಾದಿಪುರಂ ಅಲ್ಲಿ, ಒಬ್ಬ ಡಿವೋಟಿ ಬಂದ ಭಕ್ತ, ಪ್ರಭು ನಮ್ಮ ಸೇವೆ ಕೊಡಿ ಅಂತ. ಅವನ್ ಏನ್ ಸೇವೆ ತಗೊಂಡ ಗೊತ್ತಾ? ಪ್ರಭು ನನ್ನ ಹತ್ರ ಗಾಡಿ ಇದೆ, ನಾನು ಎಲ್ಲಾರ್ಗು ಏರ್ಪೋರ್ಟ್, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಇಂದ ಕರ್ಕೊಂಡ್ ಬರ್ತೀನಿ, ಬಿಡ್ತೀನಿ. ಆ ಸೇವೆ ನನ್ ಕೊಡಿ, ನನ್ ಬಹಳ ಇಷ್ಟ ಈ ಸೇವೆ. ಸೊ ಹಿ ಈಸ್ ಬಾರ್ನ್ ಇನ್ ದಟ್ ಗುಣ ಕರ್ಮ. ನಾ ಈ ತರ ಸೇವೆ ನನಗೆ ಇಷ್ಟ ಇದೆ. ಅವನ್ಗೆ ಏನಾದ್ರು ಕಿಚನ್ ಹೋಗೋ ಪಾತ್ರೆ ತಿಕ್ಕಂತಂದ್ರೆ ತಿಕ್ತಾನ? ಸೊ ಇದು ಕೃಷ್ಣ ಪ್ರಜ್ಞೆಯಲ್ಲಿ ಇದು ಒಂದು ದೊಡ್ಡ ಚಾಲೆಂಜ್ ಇದೆ ನಮ್ಗೆ. ಸೊ ಒಂದ್ ಕ್ಷಣ ಸಲುವಾಗಿ ಒಂದ್ ವ್ಯಕ್ತಿ ಏನೋ ಮಾಡ್ಲಾರ್ದು ಒಂದ್ ಕಡೆ ಕೂತ್ಕೊಳ್ಳೋದು ಬಹಳ ಕಷ್ಟ. ಅದಕ್ಕೆ ವಿ ಹ್ಯಾವ್ ಟು ಡೂ ಪ್ಯೂರಿಫಿಕೇಶನ್. ಪ್ಯೂರಿಫಿಕೇಶನ್ ಆಗ್ಬೇಕು. ಸೊ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ನಾನು ಕರ್ಮ ಬಿಡುದಿಲ್ಲ. ಮೈ ಕರ್ಮ ವಿಲ್ ನಾಟ್ ಲೀವ್ ಮೀ ಅಂಡ್ ಗುಣಾಸ್.
ಸೊ ಇದಕ್ಕೆ ಒಂದು ಶಬ್ದ ಇದೆ ಇಂಗ್ಲಿಷ್ ಅಲ್ಲಿ, ಏನದು? ಡೋಫ್ ಟೇಲಿಂಗ್. ಏನದು ಕನ್ನಡದಲ್ಲಿ ಹೆಂಗೆ ಹೇಳ್ತಾರೆ? ಏನಾದ್ರು ಇದೆಯಾ ಕನ್ನಡದ ಶಬ್ದ ಅದು? ಇಂಗ್ಲಿಷ್ ಅಲ್ಲಿ ಒಂದೊಂದ್ಸಲಿ ಶಬ್ದಗಳು ಬಹಳ ವಂಡರ್ಫುಲ್ ಆಗಿರ್ತಾವ, ಕನ್ನಡದ ಇರೋದಿಲ್ಲ. ಸೊ ನಮ್ದು ನಮ್ದು ವ್ಯಕ್ತಿಯಲ್ಲಿ ಯಾವ ಗುಣಕರ್ಮ ಇರುತ್ತೆ ಅದೆಲ್ಲ ಡೋಫ್ ಟೆಲ್ ಮಾಡ್ಬೇಕು ಕೃಷ್ಣನ್ ಸೇವೆದಲ್ಲಿ. ದೆನ್ ರಿಸಲ್ಟ್ಸ್ ವಿಲ್ ವೆರಿ ವಂಡರ್ಫುಲ್. ವ್ಯಕ್ತಿ ಸಹ ಯಾರು ಸೇವೆ ಮಾಡ್ತಿರ್ತಾನಲ್ಲ, ಅವನ್ಗೂ ಅನ್ಸುತ್ತೆ, ಓ ನಾ ಇಷ್ಟ ಮಾಡ್ದಲ್ಲ, ಇಷ್ಟೆಲ್ಲ ಚೆನ್ನಾಗಾಯ್ತಲ್ಲ, ನಾನು ವಿಷಯದಲ್ಲಿ ಇಷ್ಟೆಲ್ಲ ಹೊಗಳಿದಾರಲ್ಲ. ಹೀಲ್ ಆಲ್ಸೋ ಗೆಟ್ ಮೋರ್ ಅಟ್ಯಾಚ್ ಟು ಡಿವೋಷನಲ್ ಸರ್ವಿಸ್. ಸೊ ನ್ಯಾಚುರಲ್ ಎಂಗೇಜ್ಮೆಂಟ್ ಒಂದ್ ವ್ಯಕ್ತಿಗೆ ಇಡಿಸೋದು ಕೃಷ್ಣ ಪ್ರಜ್ಞೆಯಲ್ಲಿ ರಿಕ್ವೈರ್ಸ್ ಸಮ್ ಪ್ಯೂರಿಫಿಕೇಶನ್. ಇದು ಒಂದು ಸ್ತರ. ಇನ್ನೊಂದು ಸ್ತರದಲ್ಲಿ ಆ ಭಾಗವತಂ ಶ್ಲೋಕ ಓದಿ, ಐದನೇ ಶ್ಲೋಕದಲ್ಲಿ ತ್ಯಕ್ತ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇರ್. ಯಾರು ಓದ್ತೀರಾ? ಹರೇ ಕೃಷ್ಣ. ತ್ಯಕ್ತ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇರ್ ಭಜನ್ನ ಪಕ್ವೋತ ಪತೇತ್ತತೋ ಯದಿ ಯತ್ರ ಕ್ವ ವಾ ಭದ್ರ ಮಬೂದ ಮುಷ್ಯ ಕಿಂ ಕೋ ವಾರ್ಥ ಆಪ್ನೋ ಭಜತಾಂ ಸ್ವಧರ್ಮತಃ. ಹರೇ ಕೃಷ್ಣ. ಅಭಜತಾಂ ಸ್ವಧರ್ಮತಃ. ಹರೇ ಕೃಷ್ಣ. ಸೊ ಇಲ್ಲಿ ಶ್ಲೋಕದಲ್ಲಿ ಪ್ರಭುಪಾದ್ ನೋಡಿ, ಅವ್ರ ಪರ್ಪೋಟ್ ನೋಡಿ ಹೇಗಿದೆ. ಪ್ರಭುಪಾದ್ ಪರ್ಪೋಟ್ ಮೊದ್ಲೇ ಪ್ಯಾರಾಗ್ರಾಫು ಶ್ಲೋಕ ಬಗ್ಗೆ ಹೇಳ್ಕೊಡ್ತಾ ಇದ್ದಾನೆ, ಕೃಷ್ಣ ಈ ತರ ತಿಳಿಸ್ತಾ ಇದ್ದಾನೆ. ಆಮೇಲೆ ಲಾಸ್ಟ್ ಅಲ್ಲಿ ಹಿ ಗಿವ್ಸ್ ದ ಫೈನಲ್ ಸೊಲ್ಯೂಷನ್. ಎಲ್ಲದಕ್ಕೂ ಕೃಷ್ಣ ಪ್ರಜ್ಞೆ, ಜಸ್ಟ್ ಟೇಕ್ ಟು ಕೃಷ್ಣ ಕಾನ್ಶಿಯಸ್ನೆಸ್. ಸೊ ಇಲ್ಲಿ ತಹ ಭಾಗವತಂ ಶ್ಲೋಕ ಕೋಟ್ ಮಾಡುವಾಗೆ, ಒಬ್ಬ ವ್ಯಕ್ತಿ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ತಂದು ದಿನನಿತ್ಯ ಚಟುವಟಿಕೆ ಏನಿರುತ್ತೆ, ಪ್ರಿಸ್ಕ್ರೈಬ್ ಡ್ಯೂಟಿ, ಸ್ವಧರ್ಮ, ಅದು ಮಾಡ್ಲಿಲ್ಲ ಅಂತಂದ್ರೆ ಪರವಾಗಿಲ್ಲ, ಭಕ್ತಿ ಮಾಡ್ತಾ ಇದ್ರೆ. ಅದ್ರಲ್ಲೂ ಸಹ ಪತನ ಆದ್ರ ಸಹ ಪರವಾಗಿಲ್ಲ, ಯಾವುದು ಶಕ್ತಿ ಇಲ್ಲ. ಆದ್ರೆ ಇನ್ನೊಂದ್ ಕಡೆ ಒಬ್ಬ ವ್ಯಕ್ತಿ ಶಾಸ್ತ್ರ, ಈ ವೇದಿಕ್ ರಿಚುವಲ್ಸ್ ಎಲ್ಲ ಫಾಲೋ ಮಾಡಿ ಪಾಲಿಸಿ ಕೃಷ್ಣ ಪ್ರಜ್ಞೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ದಂಗ ಆಯ್ತ ಅವನು. ಸೊ ಇಲ್ಲಿ ನಾವು ನೋಡ್ಬೋದು ಕೃಷ್ಣ ಪ್ರಜ್ಞೆದು ಮಹತ್ವ, ಸುಪೀರಿಯಾರಿಟಿ ಬೇರೆ ಪದ್ಧತಿಯಿಂದ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಇದನ್ನು ಒಂದು ಸೀಕ್ರೆಟ್. ಈ ಕೆಲವೊಂದು ಸಮ್ ಟೈಪ್ಸ್ ಆಫ್ ಬ್ರಾಹ್ಮಣ ಕ್ಲಾಸ್ ಅವ್ರಿಗಿದು ಅರ್ಥ ಆಗೋದಿಲ್ಲ, ಯಾವ ರೀತಿ ಈ ಕೃಷ್ಣ ಪ್ರಜ್ಞೆ ಅಷ್ಟು ಅಮೂಲ್ಯ ವಸ್ತು ಇದೆ. ಅವ್ರ ಹೇಳ್ತಾರೆ, ಇದೆಲ್ಲ ನೀವು ವೇದಿಕ್ ರಿಚುವಲ್ಸ್, ಇದೆಲ್ಲ ಸಂಸ್ಕಾರ ಹೇಗ್ ತ್ಯಾಗ ಮಾಡ್ತೀರಾ? ಹೌ ಯು ಆರ್ ಏಬಲ್ ಟು ಡೂ ತ್ಯಾಗ? ನೀವೆಲ್ಲ ಮಾಡ್ಬೇಕು ಅದೆಲ್ಲ. ಅವರೆಲ್ಲ ಒಂದು ದೊಡ್ಡ ಲೀಸ್ಟ್ ಹೇಳ್ಕೊಡ್ತಾರೆ. ಪಿತೃಲೋಕದಿಂದ ಹಿಡಿದ್ಬಿಟ್ಟು ಎಲ್ಲಾ ಲೋಕಕ್ಕೆ ನಾವು ದಂಡವತ್ ಹಾಕ್ತಾ ಹೋಗ್ಬೇಕು, ಎಕ್ಸೆಪ್ಟ್ ವಿಷ್ಣು. ಬಟ್ ಭಾಗವತಂ ಏನ್ ಹೇಳುತ್ತೆ? ಸ್ವಾರ್ಥಗತಿಂ ಹಿ ವಿಷ್ಣು, or everything lies and the result is ವಿಷ್ಣು. ಸೊ ನಾವು ಯಾವ ತರದ್ದು ಸನ್ಯಾಸ ತಗೊಂಡ್ರೆ ವಿಷ್ಣು ಒಂದು ಸೇವೆ ಬಿಟ್ಬಿಟ್ರೆ ದೆನ್ ಇಟ್ ಈಸ್ ವೇಸ್ಟ್, ದೇರ್ ಇಸ್ ನೋ ವ್ಯಾಲ್ಯೂ, ಇಟ್ಸ್ ಅ ಫೇಲಿಯರ್ ಅಂತ ಪ್ರಭುಪಾದ್ ಬರೀತಾರೆ ನೋಡಿ.
without which everything is considered a failure. The next ಶ್ಲೋಕದಲ್ಲಿ ಇದು ಇಂಪಾರ್ಟೆಂಟ್ ಶ್ಲೋಕ, ಶ್ಲೋಕ ಮತ್ತೆ ಅನುವಾದ ಓದಿ. 6ನೇದು. ಕೃಷ್ಣ ಓದ್ಲ ಪ್ರಭು. ಬ್ರೇಕ್ ಆಗ್ತಾ ಇದೆ ವಾಯ್ಸ್. ಇವಾಗ ಕ್ಲಿಯರ್ ಇದೆಯಪ್ಪ? ಹಾ, ಓಕೆ. ಕರ್ಮೇಂದ್ರಿಯಾಣಿ ಸಂಯಮ್ಯ, ಅದೇ 6ನೇದಲ್ವಾ ಪ್ರಭು? ಹಾ, ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾ ಅಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಅನುವಾದ: ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟ ಮನುಷ್ಯನನ್ನು ವಿಮೂಢಾತ್ಮನೆಂದು ಮಿಥ್ಯಾಚಾರಿ ಎಂದು ಕರೆಯುವರು. ಸೊ ವಿ ಶುಡ್ ನಾಟ್ ಲೀಡ್ ಮಿಥ್ಯಾಚಾರಿ ಲೈಫ್. ಮನಸ್ಸಲ್ಲಿ ಒಂದು, ಆಮೇಲೆ ಮಾಡುದು ಇನ್ನೊಂದು ಕಾರ್ಯ. ಎಷ್ಟು ನಾವು ಅದಕ್ಕೆ ವಿ ಕ್ಯಾನ್ ಪ್ರಿಟೆಂಡ್ ಮಿಥ್ಯಾಚಾರಿ. ಮಿಥ್ಯಾಚಾರಿ ಅಂತ ಏನರ್ಥ? ಮಾಡುದು ಒಂದು, ಯೋಚನೆ ಮಾಡುದು ಇನ್ನೊಂದು. ಸೊ ಇದು ಕೃಷ್ಣ ಪ್ರಜ್ಞೆಯಲ್ಲಿ ಒಂಥರ ಬಹಳ ಮುಖ್ಯ ಸ್ಥಿತಿ ಬರುತ್ತೆ. ಇದನ್ನು ಶೋ ಆಫ್ ಮೆಡಿಟೇಷನ್ ಪ್ರಭುಪಾದ್ ಪರ್ಪಟದ್ ಬರಿತಾ ಇದ್ದಾರೆ. ನಾವು ನೋಡ್ಬೋದು ನಮ್ಮ ಇಂಡಿಯಾದಲ್ಲಿ ಅನೇಕ ಬಾಬಾಗಳಿದ್ದಾರೆ, ಸಾಧು ಬಾಬಾ ಅಂಡ್ ಆಲ್. ಹಗ್ಲೊತ್ತಲ್ಲಿ ಬಹಳಷ್ಟು ಶೋ ಮಾಡ್ತಾರೆ, ಅಷ್ಟು ಮಹಾನ್ ಯೋಗಿ ಅದು ಇದು ಎಲ್ಲ ತೋರ್ಸ್ಕೊಳ್ತಾರೆ. ಬಟ್ ಸಾಯಂಕಾಲ ಬಂದಾಗೆ, ರಾತ್ರಿ ಬಂದಾಗೆ ಅವ್ರದ್ದು ರೂಪನೇ ಬೇರೆ ಇರುತ್ತೆ. ಸೊ ಕೃಷ್ಣ ಹೇಳ್ತಾ ಇದ್ದಾನೆ, ಮಾತಾಡೋರು ಜಾಸ್ತಿ ಇರ್ತಾರೆ, ಕಾರ್ಯ ಮಾಡೋರು ಕಡಿಮೆ ಇರ್ತಾರೆ. ಇದರಲ್ಲಿ ಕನ್ನಡದಲ್ಲಿ ಏನೊಂದು ಗಾದೆ ಇದೆಯಲ್ಲ, ವಾಟ್ ಇಸ್ ದಟ್? ಮಾಡುದು ಮತ್ತೆ ಹೇಳುವುದರಲ್ಲಿ ವ್ಯತ್ಯಾಸ. ಹೇಳೋದೊಂದು ಮಾಡೋದೊಂದು. ಹಾ, ಹೇಳುದೊಂದು ಮಾತಾಡುದು ಮಾಡುದು ಒಂದು. ಸೊ ಕೃಷ್ಣ ಹೇಳ್ತಾನೆ, ಆ ತರ ಮಿಥ್ಯಾಚಾರಿ ಆಗ್ಬೇಡಿ. ಅಮ್ಮ ಅವನ್ ಏನ್ ಮಾತಾಡ್ತಾನೆ ಇಟ್ ಹ್ಯಾಸ್ ನೋ ವ್ಯಾಲ್ಯೂ. ಯಾಕಂದ್ರೆ ಅವನೇ ಫಾಲೋ ಮಾಡೋದಿಲ್ಲ, ಇನ್ ಬೇರೆಯವ್ರಿಗೆ ಏನು ಉಪದೇಶ ಮಾಡ್ತಾ ಇದ್ದಾನೆ? ಕೃಷ್ಣ ಎಲ್ಲಾರು ಹೃದಯದಲ್ಲಿ ಇದ್ದಾನೆ ಅಸ್ ಪರಮಾತ್ಮ. ಸೊ ಪರಮಾತ್ಮ ಟು ಪರಮಾತ್ಮ ಕಮ್ಯುನಿಕೇಶನ್ ನಡೀತಾ ಇರುತ್ತೆ. ಸ್ಪೀಕರ್ ಅಂಡ್ ಆಡಿಯನ್ಸ್ ಕನೆಕ್ಷನ್ ಈಸ್ ಥ್ರೂ ಪರಮಾತ್ಮ, ಎಸ್ಪೆಷಲಿ ಆಧ್ಯಾತ್ಮಿಕ ಚರ್ಚೆದಲ್ಲಿ. ಪ್ರಭುಪಾದ್ ಹೇಳ್ತಾರೆ, 10% ಫಾಲೋಯಿಂಗ್ ಮಾಡ್ತಾ ಇದ್ದೀರಾ, 10% ಮಾತಾಡಿ, 50% ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಇಲ್ಲ ಏನಾಗುತ್ತೆ, ಇಟ್ ಬಿಕಮ್ಸ್ ಡ್ರೈ ಫಿಲಾಸಫಿ. His knowledge has no value because the effects of such a sinful man's knowledge are taken away by the illusory energy of the Lord. ಜ್ಞಾನ ಮಾಯಾ ಅಪರಿತ ಜ್ಞಾನ. ನೀವು ನೋಡಿರ್ಬೋದು ಕೆಲವೊಂದು ದೊಡ್ಡ ದೊಡ್ಡ ಫಿಲಾಸಫರ್ಸ್, ಡಾಕ್ಟರೇಟ್ಸ್, ಇವರೆಲ್ಲರೂ ಎಷ್ಟು ದೊಡ್ಡ ದೊಡ್ಡ ಫಿಲಾಸಫಿ ಮಾತಾಡ್ತಿರ್ತಾರೆ. ಬಟ್ ಆಕ್ಚುಲಿ ಇಟ್ ಡಸಂಟ್ ಟಚ್ ದಿ ಹಾರ್ಟ್, ದ ಸೋಲ್. ಮನಸ್ಸಿಗೆ ಏನೋ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡ್ಬೋದು, ಬಟ್ ಅಂತ ಮಾತುಗಳು ಜನಗಳು ಬೇಗ ಮರ್ತ್ ಬಿಡ್ತಾರೆ. ಬಟ್ ಪ್ರಭುಪಾದ ತರ ಯಾರು ವೈಷ್ಣವಾಚಾರ್ಯ,
ಅವ್ರು ನೋಡಿ ಎಷ್ಟು ಸಿಂಪಲ್ ಆಗಿ ಎಲ್ಲ ಕೊಡ್ತಾ ಇದ್ರು. ನಾವು ಹೇಗೆ ಆಕರ್ಷಿತ ಆದ್ರು ಇವೆಲ್ಲ ಹಿಪ್ಪೀಸು. ವಾಟ್ ಇಸ್ ದ ರೀಸನ್? ವಾಟ್ ಇಸ್ ದ ರೀಸನ್? ಪ್ಯೂರಿಟಿ ಇಸ್ ದ ಫೋರ್ಸ್. ಮಿಥ್ಯಾಚಾರಿ ಆಗೋದ್ ಬಿಟ್ಟು ವಿ ಶುಡ್ ಬಿಕಮ್ ಪ್ಯೂರ್. 10% ಪ್ಯೂರಿಟಿ, 10% ಹೇಳ್ಕೊಡಿ. ಓಕೆ. ಸೊ ಬಿಗ್ ಶೋ ಮಾಡೋದು ಬೇಕಾಗಿಲ್ಲ, ಯಾಕಂದ್ರೆ ಅದಕ್ಕೇನು ಮೂಲ್ಯ ಇಲ್ಲ. ಅದೇ 7ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಬಟ್ ಯಾರು ಸಿನ್ಸಿಯರ್ ವ್ಯಕ್ತಿ, ಅವ್ ತಂದು ಇಂದ್ರಿಯ ಮತ್ ಮನಸ್ಸ ಕಂಟ್ರೋಲ್ ಸ್ಥಿರ ಆಗಿ ಇಟ್ಕೊಂಡಿರ್ತಾನೆ, ದಮನ ಮಾಡ್ಕೊಂಡು ಇಟ್ಕೊಂಡಿರ್ತಾನೆ ಕೃಷ್ಣ ಪ್ರಜ್ಞೆದಲ್ಲಿ ವಿತೌಟ್ ಆಸಕ್ತಿ, ಅವನು ಶ್ರೇಷ್ಠ ವ್ಯಕ್ತಿ. ಹೀಗೆ ಸೇವೆ ಮಾಡುವಾಗೆ ಅವರ್ ಪ್ಯಾಷನ್ಸ್ ಓವರ್ ರೈಡ್, ನಮ್ ರಜಗುಣ ಜಾಸ್ತಿ ಆಗ್ಬಿಡುತ್ತೆ. ನಾವೇನೇನೋ ಕುಗಾಡ್ಬಿಡ್ತೀವಿ, ಏನೇನೋ ಮಾತಾಡ್ಬಿಡ್ತೀವಿ ವ್ಯಕ್ತಿಗೆ. ಬಟ್ ಸ್ಥಿರ ಮನಸ್ಸ, ಆಮೇಲೆ ಡಿಟೀಸ್ ಹ್ಯಾಂಡ್ಲಿಂಗ್ ಮಾಡುವಾಗೆ, ಸರ್ವಿಂಗ್ ಮಾಡುವಾಗೆ ವಿ ಹ್ಯಾವ್ ಟು ಶೋ ರೆಸ್ಟ್ರೇನ್. ಒಂದು ಸ್ಥಿರ ಮನಸ್ಸಲ್ಲಿ ಇಂದ್ರಿಯಗಳು, ಕರ್ಮ ಇಂದ್ರಿಯಗಳು ಸ್ಥಿರತೆ ತೋರಿಸ್ಬೇಕು. ಅಂತ ವ್ಯಕ್ತಿ ಯಾರು ಕೃಷ್ಣ ಪ್ರಜ್ಞೆ ಮಾಡ್ತಾರೆ ಅವರು ಶ್ರೇಷ್ಠ. ಸೊ ಅದಕ್ಕೆ ಏನ್ ಮಾಡ್ಬೇಕು ನಾವು? ವರ್ಣಾಶ್ರಮ ಪಾಲಿಸ್ಬೇಕು. ಧರ್ಮ ವರ್ಣಾಶ್ರಮದಲ್ಲಿ ವ್ಯಕ್ತಿ ಕ್ರಮೇಣಿಂದ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅವ್ರವ್ರು ವರ್ಣ ಮತ್ತು ಆಶ್ರಮಲ್ಲಿ ಇದ್ದು ಸೇವೆ ಮಾಡೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾಟ್ ದಟ್ ಬ್ರಹ್ಮಚಾರಿ ಇಸ್ ಬಿಹೇವಿಂಗ್ ಲೈಕ್ ಸನ್ಯಾಸಿ, ಗೃಹಸ್ಥ ಇಸ್ ಬಿಹೇವಿಂಗ್ ಲೈಕ್ ವನಪ್ರಸ್ಥಿ. ಇದೆಲ್ಲ ಇಟ್ ಈಸ್ ಮಿಸ್ಎಂಗೇಜ್ಮೆಂಟ್. ಪ್ರಭುಪಾದ ಒಂದ್ ಕಡೆ ಬರೀತಾರೆ, ಗೃಹಸ್ಥರ ಆಶ್ರಮ ಬಹಳ ಚೆನ್ನಾಗಿ ಎಲ್ಲ ಪಾಲಿಸಿದ್ರೆ ಇಸ್ ಆಸ್ ಗುಡ್ ಆಸ್ ಸನ್ಯಾಸಾಶ್ರಮ. ಸನ್ಯಾಸ ತಗೊಳ್ಳೋದೇ ಬೇಕಾಗಿಲ್ಲ. ಸೊ ಗುರು ಸಾಧು ಶಾಸ್ತ್ರದಿಂದ ನಾವು ಇದೆಲ್ಲ ಒಂದು ಕಾರ್ಯಗಳು ನಿಯಂತ್ರಣಾಗೆ ಮಾಡ್ತಾ ಇರ್ಬೇಕು. ನಾಟ್ ಲೈಕ್ ಮರ್ಕಟ, ಇವತ್ತು ಒಂದ್ ಗಿಡದಲ್ಲಿ ಇದ್ದೀನಿ, ನಾಳೆ ಇನ್ನೊಂದ್ ಗಿಡದಲ್ಲಿ, ನಾಳೆ ಇನ್ನೊಂದು. ಇಟ್ ಶುಡ್ ನಾಟ್ ಬಿ ಲೈಕ್ ಮರ್ಕಟಸ್. ಸ್ಥಿತ ಪ್ರಜ್ಞೆ. ಸೊ ಅದರಿಂದ ನಾವು ಸೊ 7ನೇ ಶ್ಲೋಕದಲ್ಲಿ ಕೃಷ್ಣ ಅದೇ ಹೇಳ್ತಾ ಇದ್ದಾರೆ. ಆನ್ ದ ಅದರ್ ಹ್ಯಾಂಡ್, ಸಿನ್ಸಿಯರ್ ವ್ಯಕ್ತಿ ಯಾರಿದ್ದಾನೆ, ತಂದು ಮನಸ್ಸ ಇಂದ್ರಿಯ ದಮನ ಮಾಡಿಕೊಂಡು ಕರ್ಮಯುಗ ಪ್ರಾರಂಭ ಮಾಡ್ತಾನೆ, ಅವನು ಒಳ್ಳೆ ಶ್ರೇಷ್ಠ ವ್ಯಕ್ತಿ. ಓಕೆ. ಸೊ ಇಲ್ಲಿಗೆ ಇವತ್ತು ನಿಲ್ಸೋಣ. ಏನಾದ್ರೂ ಪ್ರಶ್ನೆ ಇದ್ರೆ ಕರ್ಮಯೋಗ. ಪ್ರಭುಪಾದ್ ಒಂದ್ ಕಡೆ ಬರೀತಾರೆ, ಹೇಳ್ತಾರೆ 3ನೇ ಅಧ್ಯಾಯನೂ ಕರ್ಮಯೋಗ, 5ನೇ ಅಧ್ಯಾಯನೂ ಕರ್ಮಯೋಗ, ಎರಡರಲ್ಲಿ ಏನ್ ವ್ಯತ್ಯಾಸ ಇದೆ? ಯಾರು ಹೇಳ್ತೀರಾ? ಇದು ಡೈರೆಕ್ಟ್ ಇದು ಮೇನ್ ಕರ್ಮಯೋಗ ಪೂಜೆ ಅಂದ್ರೆ ಸಿಂಪಲ್ ಕರ್ಮಯೋಗ. ಅದು ಕರ್ಮ ಸನ್ಯಾಸ ಯೋಗ 5th ಚಾಪ್ಟರ್ ವಿತ್ ರಿನೌನ್ಸಿಯೇಷನ್. ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಮಾಡುವ ಕರ್ಮಯೋಗ 5ನೇ ಚಾಪ್ಟರ್. ಅಂದ್ರೆ
3ನೇ ಅಧ್ಯಾಯದಲ್ಲಿ ಆ ವ್ಯಕ್ತಿ ಕರ್ಮಯೋಗ ಮಾಡೋ ಹಾಗೆ ಹಿ ಸ್ಟಿಲ್ ನಾಟ್ ಅ ಡಿವೋಟಿ. ಹಾ, ಕೃಷ್ಣ ಪ್ರಜ್ಞೆ. 5ನೇ ಅಧ್ಯಾಯದಲ್ಲಿ ಕರ್ಮಯೋಗ ಮಾಡ್ತಾ ಇದ್ದಾನೆ, ಬಟ್ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡ್ತಾ ಇದ್ದಾನೆ. ಹರಿ ಅದಕ್ಕೆ ಪ್ರಭುಪಾದ್ ಬ್ರಾಕೆಟ್ ಅಲ್ಲಿ ಬರೆದಿದ್ದಾರೆ, ಆಕ್ಷನ್ ಇನ್ ಕೃಷ್ಣ ಕಾನ್ಶಿಯಸ್ನೆಸ್. ಎಷ್ಟು ವ್ಯತ್ಯಾಸ ಆಗುತ್ತೆ ನೋಡಿ. ಪ್ರಭುಪಾದ್ 3ನೇ ಅಧ್ಯಾಯ ಈಗ ಓದ್ತಾ ಇದೆಯಲ್ಲ, ಹಿ ಇಸ್ ಬ್ರಿಂಗಿಂಗ್ ಎವ್ರಿಥಿಂಗ್ ಟು ಕೃಷ್ಣ ಕಾನ್ಶಿಯಸ್ನೆಸ್. ಕರ್ಮಯೋಗ ಕನೆಕ್ಟ್ ಮಾಡ್ತಾ ಇದ್ದಾರೆ ಅವ್ರು ತಮ್ಮ ಪರ್ಪಟ್ ಅಲ್ಲಿ. ಬಟ್ ಕೃಷ್ಣ ನೋಡಿ, ಈ ಇಸ್ ನಾಟ್ ಟಾಕಿಂಗ್ ಆಫ್ ಎನಿಥಿಂಗ್ ವೇರ್ ಸಮ್ವೇರ್ ಕೃಷ್ಣ ಪ್ರಜ್ಞೆ ಅಂತ. ಪ್ರಭುಪಾದ್ ತಮ್ಮ ಪರ್ಪಟ್ ಅಲ್ಲಿ ಮತ್ತು ಕರ್ಮಯೋಗ ಯಾವ ರೀತಿ ಮನಸ್ಸ ಬುದ್ಧಿ ಇಂದ ಇಂದ್ರಿಯಿಂದ ಹೇಗೆ ಸಂಯಮ್ಯ ಹಾಗೆ ಕರ್ಮಯೋಗ ಮಾಡ್ಬೇಕಂತ ತಿಳಿಸ್ತಾ ಇದ್ದಾನೆ. ಪ್ರಭುಪಾದ ಅದಕ್ಕೆ ಕೃಷ್ಣ ಪ್ರಜ್ಞೆ ಜೋಡಿಸ್ತಾ ಇದ್ದಾನೆ. ಬಟ್ ಆ ವ್ಯಕ್ತಿ ಇನ್ನು 3rd ಚಾಪ್ಟರ್ ಅಲ್ಲಿ ಈಸ್ ನಾಟ್ ಯೆಟ್ ಅ ಡಿವೋಟಿ, ಪ್ರಾಕ್ಟಿಸಿಂಗ್ ಡಿವೋಟಿ. ನಾವು ಪರ್ಪಟ್ ಅಲ್ಲಿ ಅದಕ್ಕೆ ವಿ ಆರ್ ಕನೆಕ್ಟಿಂಗ್ ಇಟ್ ಟು ಕೃಷ್ಣ ಕಾನ್ಶಿಯಸ್ನೆಸ್. ಓಕೆ, ವೆರಿ ಗುಡ್. ಮತ್ತೇನಿದೆ? ಎನಿಥಿಂಗ್ ಎಲ್ಸ್ ಯು ಹ್ಯಾವ್ ಡೌಟ್ಸ್ ಆರ್ ಟು ಆಸ್ಕ್ ಆರ್ ಇನ್ಪುಟ್ಸ್ ಏನ ಇದ್ರೆ ಬೇರೆ ಎಲ್ಲೋ ಕೇಳಿರ್ತೀರಾ, ಓದಿರ್ತೀರಾ? Because this karma yoga is somewhat most widely ಏನಂತಾರೆ ಅಬ್ಯೂಸ್ಡ್ ಟರ್ಮ್. ನಾವು ಕರ್ಮ ಮಾಡ್ತಾ ಇದೀವಿ. ಬಟ್ ಹಣೆಗೂ ಹಂಗೆ ಬಡ್ಕೋತಾರೆ, ನನ್ ಕರ್ಮ ಅಂತ. ಸೊ ದಿಸ್ ಕರ್ಮ ಏನಂತಂದ್ರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೆರಿ ನೈಸ್, ರೈಟ್? ಹರೇ ಕೃಷ್ಣ ಪ್ರಭು. ಹೇಳಿ ಪ್ರಭು, ಈಗ ಭೌತಿಕ ಜೀವನದಿಂದ ನಾವು ಕೃಷ್ಣ ಪ್ರಜ್ಞೆಗೆ ಬರ್ತೀವಿ. ಬಂದು ಆ ಜಪ ಮಾಡ್ಲಿಕ್ಕೆ ಶುರು ಮಾಡಿ, ಸೇವೆ ಮಾಡ್ಲಿಕ್ಕೆ ಶುರು ಮಾಡಿ, 4 ನಿಯಮ ಫಾಲೋ ಮಾಡೋದು, ಕೆಲವು ಪ್ರಿನ್ಸಿಪಲ್ಸ್ ಎಲ್ಲ ಫಾಲೋ ಮಾಡ್ಕೊಂಡು ಹೋಗೋದು, ಅದೊಂದು ಲೆವೆಲ್ ಆಗತ್ತೆ. ಬಟ್ ಯಾವಾಗ ಪ್ರೀಚರ್ಸ್ ಆಗ್ತೀವಿ, ನಮ್ಮೇಲೆ ಫುಲ್ ಫೋಕಸ್ ಬಿದ್ಬಿಡುತ್ತೆ. ಯಾಕಂದ್ರೆ ನಾವು ಜಪ ಮಾಡಿ 4 ನಿಯಮ ಫಾಲೋ ಮಾಡೋದು ಅದೊಂದ್ ಲೆವೆಲ್. ಬಟ್ ಯಾವಾಗ ಪ್ರಚಾರ ಮಾಡಕ್ ಶುರು ಮಾಡಿದಾಗ ನಮ್ಮ ನಡೆ, ನಮ್ ನುಡಿ, ನಮ್ ಮಾತು, ನಮ್ ಹಾವ, ನಮ್ ಭಾವ ಎಲ್ಲದಕ್ಕೂ ಫೋಕಸ್ ಬಿದ್ದಾಗ ಸಮ್ ಟೈಮ್ಸ್ ಅದು ಹ್ಯಾಂಡಲ್ ಮಾಡೋದ್ ಬಹಳ ಕಷ್ಟ ಆಗತ್ತಲ್ವಾ ಪ್ರಭು ನಮಗೆ? ಈಗ ನೀವು ಕ್ಲಾಸ್ ಅಲ್ಲಿ ಹೇಳಿದ್ರಿ, ನೀನ್ 10% ಫಾಲೋ ಮಾಡ್ತಿದ್ರೆ 10% ಫಿಲಾಸಫಿ ಹೇಳ್ಬೇಕಂತ. ಬಟ್ ಪ್ರವಚನದ ಟೈಮ್ ಅಲ್ಲಿ ನಾವು ಆಚಾರ್ಯರ್ ಪ್ರಭುಪಾದ್ರು ಮಾತನ್ ಕೇಳಿರ್ತೀವಿ, ಮಹಾರಾಜಸ್ ಮಾತನ್ ಕೇಳಿರ್ತೀವಿ. ಸೊ ಅದನ್ನ ಡಿವೋಟಿಸಿಗೆ ನಾವು ಹೇಳ್ತೀವಿ, ಬಟ್ ನಾವೇ ಅದ್ ಫಾಲೋ ಮಾಡ್ತಿರಲ್ಲ. ಸೊ ಅಂತ ಪರಿಸ್ಥಿತಿಯಲ್ಲಿ ಹೇಗೆ ಪ್ರಭು? ಎಲ್ಲರೂ ಒಂದು ಪ್ರಾರಂಭಿಕ ಭಕ್ತ ಸ್ಟೇಜ್ ಅಲ್ಲಿ ಹೋಗ್ತಾರೆ. ಶಿಕ್ಷಾ ಅಂಡ್ ದೀಕ್ಷಾ ಲೆವೆಲ್, ಕರೆಕ್ಟ್? ಎಲ್ಲಿವರೆಗೂ ನಾವಾಗೆ ಪ್ರಿಪರೇಷನ್ ಆಗೋದಿಲ್ಲ ಪ್ರಚಾರ ಮಾಡ್ಲಿಕ್ಕೆ, ವ್ಯಾಸಾಸನ ಮೇಲೆ ಕೂತ್ಕೋಬಾರ್ದು. ನಾಟ್ ದಟ್ ಪ್ಲಾಟ್ಫಾರ್ಮ್ ಸ್ಪೀಕರ್ ಅಂತ ಹೇಳ್ತಾರೆ. ವ್ಯಾಸಾಸನ ಮೇಲೆ ಕೂತ್ಕೊಂಡ್ರೆ ಪ್ರಚಾರ ಆಗತ್ತೆ ಅಂತಿಲ್ಲ. 1-to-1 ಪ್ರಚಾರ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ಈ ಸಂಡೇ ಕ್ಲಾಸ್ ಅಲ್ಲಿ ಪ್ರವಚನ ಕೇಳ್ತೀವಿ, ಆಫ್ಟರ್ ದಟ್ ಆ ಇಂಟ್ರಾಕ್ಷನ್ ಏನಾಗತ್ತೆ 1-to-1, ಅದು ಬಹಳ ಮೋಸ್ಟ್ ಇಂಪಾರ್ಟೆಂಟ್. ಅದರಲ್ಲಿ ಎಷ್ಟೊಂದೆಲ್ಲ ಒಳಗಡೆದು ಮಾತೆಲ್ಲ ಹೊರಗಡೆ ಬರ್ತಾವೆ, ತನಂಗ ಮಾತುಗಳು. ಪ್ರಭು ಕ್ಲಾಸ್ ಅಲ್ಲಿ ಹಿಂಗ್ ಹೇಳಿದ್ರಲ್ಲ, ನನ್ ಮನಸ್ಸಲ್ಲಿ ಇದೇ ಇತ್ತು, ಇದನ್ನೇ ನನ್ ಮನಸ್ಸ ತಿರ್ತಾ ಇದೆ, ಏನ್ ಮಾಡುದು ಪ್ರಭು? he may not ask in the class, ಯಾಕಂದ್ರೆ ಸಂಕೋಚ. ಸೊ ಒಂದೊಂದ್ಸರಿ ಸ್ಪೀಕರು ಕೃಷ್ಣ ಪ್ರೇರಣದಿಂದ ಕೆಲವೊಂದು ವಿಷಯಗಳು ಹೇಳ್ತಾರೆ, ಯಾವುದು ಅವರು ಫಾಲೋ ಮಾಡ್ತಿರ್ತಾರೆ ಇಲ್ಲ ಗೊತ್ತಿಲ್ಲ. ಬಟ್ ಕೃಷ್ಣ ಪ್ರೇರಣದಿಂದ ಆ ಆಡಿಯನ್ಸ್ ಅಲ್ಲಿ ಯಾರು ಕೂತ್ಕೊಂಡಿರ್ತಾರೆ, ಏನೋ ಒಂದು ಸಂಶಯ ಇಟ್ಕೊಂಡ್ ಬಂದಿರ್ತಾರೆ. ಅವ್ರು ಅನ್ಕೊಳ್ತಾರೆ, ನಾನು ಇಸ್ಕಾನ್ ಬಂದಿದ್ದೀನಿ, ನಂದಿದೆಲ್ಲ ನಂದು ಗೊಂದಲ ಏನಿದೆ ತಲೆಯಲ್ಲಿ ಮನಸ್ಸಲ್ಲಿ ಇದೆಲ್ಲ ಕ್ಲಿಯರ್ ಆಗತ್ತೆ, ಇವತ್ ನಾನು ಈ ಪ್ರಶ್ನೆ ಕೇಳ್ಬೇಕು ಅಂತ ಬಂದಿರ್ತಾನೆ ಆ ಉದ್ದೇಶದಿಂದ. ಕೃಷ್ಣ ಇನ್ಸ್ಪೈರ್ಸ್ ದ ಸ್ಪೀಕರ್ ಕೆಲವೊಂದು ವಿಷಯ ಮಾತಾಡ್ಲಿಕ್ಕೆ, ಆ ವ್ಯಕ್ತಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ, ಕೃಷ್ಣ ಪ್ರಜ್ಞೆ ಸ್ವೀಕರಿಸ್ಲಿಕ್ಕೆ.
accept this or not? Yes, ಪ್ರಭು. Yes, ಪ್ರಭು. ಕೆಲವೊಂದ್ಸಲಿ ಯಾರು ಬಂದ್ ಹೇಳ್ತಾರೆ, ಪ್ರಭು ಅವತ್ತು ಕ್ಲಾಸ್ ಅಲ್ಲಿ ನೀವು ಈ ತರ ಹೇಳಿದ್ರಲ್ಲ, ನನ್ ಮನ್ಸಿಗೆ ಬಾಳ ಹಿಡಿಸ್ಬಿಡ್ತು, ನಾನು ಅದು ಪ್ರಾರಂಭ ಮಾಡ್ಲಿಕ್ಕೆ ಅಂತ. ನೀನ್ ಅನ್ಕೊಳ್ತೀಯ, ಯಾವಾಗ ಹೇಳಿದೆ ಈ ಮಾತು? ಐ ಓನ್ಲಿ ಡೋಂಟ್ ರಿಮೆಂಬರ್. ಸೊ ಇಟ್ ಈಸ್ ಕೃಷ್ಣ ಪ್ರೇರಣಾ. ಒಂದ್ಸಲಿ ಪ್ರಭುಪಾದ್ರು ಲೆಕ್ಚರ್ ಕೊಡ್ತಾ ಇದ್ರು, ಎಲ್ಲ ಹೈದರಾಬಾದ್ ಕಾಣಿಸ್ತಾ ವೃಂದಾವನದಲ್ಲಿ. ಡಿವೋಟಿ ಬಂದ, ಮತ್ ಪ್ರಭುಪಾದ್ ಇದೆಲ್ಲಾ ಪ್ರಶ್ನೆಗಳು ಕೇಳ್ತೀನಿ ಅಂತ ಮುಂದ್ಗಡೆ ಕೂತ್ಕೊಂಡಿದ್ದ. ಪ್ರಭುಪಾದ್ ಕ್ಲಾಸ್ ಕೊಡ್ತಾ ಇದ್ರು, ಎಡಕ್ಕೆ ನೋಡ್ತಾ ಇದ್ರು, ಆಮೇಲೆ ಬಲಕ್ ನೋಡ್ತಾ ಇದ್ರು, ಮಾತಾಡ್ತಾ ಇದ್ರು ಎಲ್ಲ. ಈ ವ್ಯಕ್ತಿ ಎಲ್ಲ ಕೂತ್ಕೊಂಡ್ ಕೇಳ್ದ. ಫುಲ್ ನಿರ್ಧಾರ ಮಾಡ್ಕೊಂಡ್ ಬಂದಿದ್ದ, ಇಷ್ಟೆಲ್ಲ ಪ್ರಶ್ನೆ ಕೇಳ್ತೀನಿ. ಕ್ಲಾಸ್ ಮುಗೀತು, ಪ್ರಭುಪಾದ್ ಅವ್ನ ಕಣ್ಣಲ್ಲಿ ಕಣ್ಣು ಹಾಕ್ಬಿಟ್ಟು ಕೇಳಿದ್ರು, ಸೊ ಯು ಹ್ಯಾವ್ ಎನಿ ಕ್ವಶನ್ಸ್? ಅದೇ ಆ ವ್ಯಕ್ತಿ ಅಂದ, ಪ್ರಭುಪಾದ್ ಯು ಆನ್ಸರ್ಡ್ ಆಲ್ ಮೈ ಕ್ವಶನ್ಸ್. ಎಲ್ಲಾ ಪ್ರಶ್ನೆಗೆ ಉತ್ತರ ನೀವು ಕೊಟ್ಬಿಟ್ಟಿದ್ದೀರಿ. ಸೊ ಇಲ್ಲೇ ಯಾರ್ದು ಇಂಟ್ರಾಕ್ಷನ್ ಇತ್ತು? ಚೈತ್ಯ ಗುರು ಪರಮಾತ್ಮ. ಬಟ್ ಕೆಲವೊಂದ್ಸಲಿ ಟೀಚರು ಗೊತ್ತಿದ್ದು ಫಾಲೋ ಮಾಡ್ತಾ ಇಲ್ಲ ಅಂತ ಸುಮ್ನೆ ಹೇಳ್ಕೊಳ್ಬಾರ್ದು. ನಾನು ಹಂಗ್ ಮಾಡ್ಬಿಟ್ಟೆ, ನಾನು ಹಿಂಗ್ ಮಾಡ್ಬಿಟ್ಟೆ, ನೀವೆಲ್ಲ ಹಾಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು, ಬಟ್ ಈಸ್ ನಾಟ್ ಫಾಲೋಯಿಂಗ್. ಅವಾಗ ಪರಮಾತ್ಮ ಅಂತಾರೆ, ಅಪ್ಪ ಈ ನನಗೆ ಮೋಸ ಮಾಡ್ಲಿಕ್ಕೆ ಹೊರಟಿದ್ಯಾ? ಆ ಮಾತುಗಳು ಆಡಿಯನ್ಸ್ ತಲೆಗೆ ಹೋಗೋದಿಲ್ಲ, ತಲೆಗೆ ಒಂಥರ ಕಲ್ಲಿಗೆ ಬಡ್ದಂಗೆ ಹೋಗುತ್ತೆ. ಬೇರೆ ನಾಟ್ ಗೆಟ್ ಇನ್ಸ್ಪೈರ್ಡ್. ಪ್ರಭುಪಾದ್ 4 ಪ್ರಿನ್ಸಿಪಲ್ ಇಟ್ಟಿದ್ದಾರೆ. ಟೀಚಿಂಗ್ ಇಸ್ ಎಸೆನ್ಸ್, ಯು ಹ್ಯಾವ್ ಟು ಬಟ್ ಬೇಸ್ಡ್ ಆನ್ ವಾಟ್? ಬುಕ್ಸ್ ಆರ್ ದ ಬೇಸಿಸ್, ಯುಟಿಲಿಟಿ ಇಸ್ ದ ಪ್ರಿನ್ಸಿಪಲ್. ಏನು, ನಾನ್ ವ್ಯಾಸಾಸನ ಮೇಲೆ ಕೂತಿದ್ದೀನಿ, ಇದು ಒಂದು ಯುಟಿಲಿಟಿ, ಇದೊಂದು ವ್ಯಾಸಾಸನ, ಇದು ಯುಟಿಲಿಟಿ. ಐ ಹ್ಯಾವ್ ಟು ಯೂಸ್ ಇಟ್ ವೆರಿ ನೈಸ್ಲಿ ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ಸ್. ಬಟ್ ಕಡೆಗೆ ಏನ್ ಇಟ್ಬಿಟ್ಟಿದ್ದಾರೆ? ಪ್ಯೂರಿಟಿ. ಈ ರೀತಿ ಪ್ರಾರಂಭಿಕ ಭಕ್ತ ಸಮಯದಲ್ಲಿ ನಾವು ಏನೇನೋ ಎಲ್ಲ ಮಾತಾಡಿರ್ತೀವಿ. ಸಮ್ಟೈಮ್ಸ್ ಸೇ ಎಕ್ಸಾಂಪಲ್ ನಾನು ಹೇಳೋದು, ಈಗ 10 ವರ್ಷ ಮುಂಚೆ, 15 ವರ್ಷ ಮುಂಚೆ, 20 ವರ್ಷ ಮುಂಚೆ ಏನ್ ಫಿಲಾಸಫಿ ಮಾತಾಡಿರ್ತೀರಾ, ಅದ್ ಯಾರಾದ್ರೂ ಅದು ರೆಕಾರ್ಡಿಂಗ್ ಮಾಡ್ಕೊಂಡ್ ಮತ್ತೆ ನಿಮ್ಗೆ ಕೇಳಿಸ್ಕೊಂಡ್ರೆ ನೀವ್ ಏನ್ ಅನ್ಸುತ್ತೆ? ಓಹ್, ಈ ತರ ನಾನು ಮಾತಾಡ್ತಿದ್ದ, ಟಾಕಿಂಗ್ ಲೈಕ್ ಎ ಬಚ್ಚಾ. Isn't it? Yes, bro. So ಏನೇನೋ ಸಮ್ ಸ್ಪೆಕ್ಯುಲೇಷನ್ ಮಾತಾಡ್ತಿದ್ದೀವಿ. So like that, you should not do deliberate mistakes. ಪ್ರಭುಪಾದ ಇಲ್ಲಿ ಕೃಷ್ಣ ಏನ್ ಹೇಳ್ತಾರೆ, ಮಿಥ್ಯಾಚಾರಿ ಆಗ್ಬಾರ್ದು. ಗೊತ್ತಿತ್ತು ಸುಮ್ನೆ ಏನೇನೋ ಇದೇನಂತಾರಲ್ಲ, ಗುಳಿಗೆ ಸಿಂಪ್ಲಿ ರೋಲಿಂಗ್ ದ ಮಾರ್ಬಲ್ಸ್. ಇನ್ನೊಂದು ಏನ್ ಮಾತು ಕೇಳಿದಿ ಆಚರಣ. ಸಿ ಪ್ರಚಾರ, ವಿಚಾರ, ಆಚಾರ. ಆಚಾರಿ ಪ್ರಚಾರ, ಆಚಾರ, ವಿಚಾರ, ಪ್ರಚಾರ. ಬೇರೆ ಯಾರೇ ಮಾತಾಡ್ತಾ ಇದ್ದಾರೆ? ಈ ಮೂರು ಆಸ್ ಮಚ್ ಆಸ್ ಪಾಸಿಬಲ್ ಒಂದೇ ಲೈನ್ ಅಲ್ಲಿ ಮಾಡ್ಲಿಕ್ಕೆ ತರ್ಬೇಕು, ಸ್ಟ್ರೈಟ್ ಲೈನ್ ಅಲ್ಲಿ. ಆಚಾರ, ವಿಚಾರ, ಪ್ರಚಾರ. ಆಸ್ ಫಾರ್ ಆಸ್ ಪಾಸಿಬಲ್ ಪ್ರಭುಪಾದ ಹೇಳ್ತಾರೆ, ಆಸ್ ಮಚ್ ಆಸ್ ಪಾಸಿಬಲ್, ಆಸ್ ಫಾರ್ ಆಸ್ ಪಾಸಿಬಲ್. ಎಲ್ಲ ಸತ್ಯ ಪ್ರಚಾರ ಅಂತಂದ್ರೆ ಮಾತಾಡೋದು ಇಲ್ಲ, ಇವನ್ ಬೈ ಯುವರ್ ಆಕ್ಷನ್ ಆಲ್ಸೋ. ಕೆಲವೊಂದು ಸೇವೆದೇ ಇರುತ್ತೆ, ಆಕ್ಷನ್ ಈಸ್ ಮೋರ್ ದೆನ್ ವರ್ಡ್ಸ್ ಅಂತ. ಸೇ ಲೈಕ್ ಇನ್ ದ ಕಿಚನ್ ಆರ್ ದ ಡಿಟಿ ಆಲ್ಟರ್, ಅಲ್ಲಿ ಆಕ್ಷನ್ ಈಸ್ ಮೋರ್ ಇಂಪಾರ್ಟೆಂಟ್. ನಾಟ್ ದಟ್ ಟು ಡೂಯಿಂಗ್ ಟೂ ಮಚ್ ಪ್ರಚಾರ ದೇರ್. ಹಂಗ್ ಮಾಡು, ಇಷ್ಟ ಹಾಕು, ಅಷ್ಟ ಹಾಕು, ಅದು ಇಲ್ಲಿಡು, ಇದು ಮಾಡು. ನೋ, ಯು ಹ್ಯಾವ್ ಟು ಪ್ರೂವ್ ಬೈ ಯುವರ್ ಆಕ್ಷನ್ಸ್. ಆಮೇಲೆ ದೇ ವಿಲ್ ಫಾಲೋ.
ಅದು ಹೇಳ್ತಾರೆ DT ವರ್ಷಿಪ್ ಮಿನಿಸ್ಟ್ರಿಯಲ್ಲಿ ಎಲ್ಲೇ ಪೂಜಾರಿ 2-3 ಜನ 4 ಜನ ಸೇರ್ಕೊಂಡಿರ್ತಾರೆ ಡ್ರೆಸ್ಸಿಂಗ್ ಮಾಡುವಾಗೆ ಫಸ್ಟ್ ಪ್ರಿನ್ಸಿಪಲ್ ಬಾಯಿ ತೆಗಿಬಾರ್ದು ಮಾತಾಡ್ಲಿಕ್ಕೆ, ಸನ್ನಿ ಮಾಡ್ಬೇಕು, ಸೈನ್ ಮೂವ್ಮೆಂಟ್ಸ್ ಅಂತ ಹೇಳ್ತಾರೆ. ಅದರಿಂದ ನೀವು ಅರ್ಥ ಮಾಡ್ಕೋಬೇಕು ಈ ವ್ಯಕ್ತಿ ಏನ್ ಹೇಳ್ತಾ ಇದ್ದಾನೆ, ಪಿನ್ ಕೊಡು, ಇದು ಕೊಡು, ಅದು ಕೊಡು. ಯಾಕಂದ್ರೆ ಬಾಯಿ ತೆಗೆದ್ರೆ ಮಾತ್ರ ಸಲೈವ ಬೀಳುತ್ತೆ, ಉಗುಳು. DTs ಉಗುಳ್ಬೇಕಾ ನಾವು? ಅದೇ ತರ ಕಿಚನದಲ್ಲಿ ಈ ಕಡೆ ಹಿಂಗೆ ಸಾರು ಅದು ಇದು ಪಾಯಸ ತಿರ್ಸ್ಕೊಂಡು ಮಾತಾಡ್ತಾ ಇದ್ರೆ ಅಲ್ಲೇ ಆಯ್ತಲ್ಲ ಪ್ರಸಾದ. ಇನ್ ಭಗವಂತ ನಾವ್ ಏನ್ ಆಫರಿಂಗ್ ಮಾಡ್ಬೇಕು? ಸೊ ಅದಕ್ಕೆ ನೋಡಿ ಪುರಿ ದೇವಸ್ಥಾನದಲ್ಲಿ ಆ ಬಾಯಿಗೆ ಗಮಛ ಕಟ್ಕೋತಾರೆ ಭೋಗ ತರುವಾಗೆ, ಫ್ರಮ್ ದ ಕಿಚನ್ ಟು ಆಲ್ಟರ್. ಅದೇ ತರ ಕಿಚನ್ ಅಲ್ಲಿ ಕೂಡ ಅವರು ಕಟ್ಕೊಂಡು ಎಲ್ಲ ಮಾಡ್ತಾರೆ ಸೇವೆ. ಸೊ ಆಕ್ಷನ್ಸ್ ಪ್ರೂವ್ ಮೋರ್ ಬೆಟರ್ ದೆನ್ ವರ್ಡ್ಸ್ ಅಂತ ಹೇಳ್ತಾರಲ್ಲ, ಕೃಷ್ಣ ಪ್ರಜ್ಞೆಯಲ್ಲಿ ಅದೇ ಮೇನ್ ಮುಖ್ಯ. ಇದು ಅರ್ಜುನ ಏನ್ ಕೇಳ್ದ? ಕಾ ಭಾಷಾ, ಏನ್ ಲ್ಯಾಂಗ್ವೇಜ್ ಮಾತಾಡ್ತಾನೆ, ಹೇಗ್ ನಡೀತಾನೆ, ಹೇಗ್ ಕೂತ್ಕೊಳ್ತಾನೆ, ಇದೇ ತಾನೆ. ದಟ್ ಈಸ್ ಓನ್ಲಿ ನೋನ್ ಎಸ್ ಕೃಷ್ಣ ಕಾನ್ಶಿಯಸ್ನೆಸ್. ಅರ್ಥ ಆಯ್ತಾ? ಎಸ್ ಪ್ರಭು. ಓಕೆ, ಆಲ್ರೆಡಿ 10 o'clock. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಏನೋ ಅರ್ಥ ಆಯ್ತು ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ನಾಳೆ ಮತ್ತೆ ಕಂಟಿನ್ಯೂ ಮಾಡೋಣ, ನಾಡಿದ್ದು. ಆಮೇಲೆ MCQ ಕೊಟ್ಮೇಲೆ ಸ್ವಲ್ಪ ವಿಚಾರ ಮಾಡಿ ಬೇಗ ಬೇಗ ಮಾಡಿದ್ರೆ ದೆನ್ ವಿ ಕ್ಯಾನ್ ಗೋ ಫಾಸ್ಟರ್ ಅಂದ್ರೆ ವಿ ಕ್ಯಾನ್ ಗೋ ಸ್ಟಡಿ ಪೇಸ್. ಸೊ ಇದು ಸ್ಪೀಡ್ ಎಲ್ಲ ಓಕೆನಾ? ಎಕ್ಸ್ಪ್ಲನೇಷನ್ ಅಥವಾ ಏನೋ ಜಾಸ್ತಿ ಸ್ಲೋ ಇದೆಯಾ, ಫಾಸ್ಟ್ ಇದೆಯಾ, ನನಗೆ ಗೊತ್ತಾಗಲ್ಲ. ಸೊ ನಿಮಗೆ ಅರ್ಥ ಆಗ್ತಾ ಇದೆಯಲ್ಲ ಫ್ಲೋ ಹೇಗ್ ನಡೀತಾ ಇದೆ ಅಂತ, ಈ ಚಾಪ್ಟರ್ ವೈಸ್. ಸೆಕೆಂಡ್ ಚಾಪ್ಟರು, ಥರ್ಡ್ ಚಾಪ್ಟರು, ಈ ಫ್ಲೋ ಇಸ್ ವೆರಿ ಇಂಪಾರ್ಟೆಂಟ್. ಅದು ಒಂದು ರೀತಿಯಾಗಿ ನಾವು ಭಗವದ್ಗೀತಾ ಅರ್ಥ ಮಾಡ್ಕೋಬಹುದು. ಕೃಷ್ಣ ಏನಾರ ತಿಳಿಸ್ತಾ ಇದ್ದಾನೆ ನಮಗೆ, is it just independent chapters ಅಥವಾ there is a connection in the philosophy? Okay, so vancha kalpa tarubhasya kripa sindhu evacha patitanam pavanebhyo vaishnavyo namo namah. आनंद कोटि वैष्णव वृंद की जय, श्रील प्रभुपाद की जय, भगवद गीता की जय, श्रील निताय गौर सीतनाथ प्रमानंदे, हरि हरि बोल.